ಇತಿಹಾಸ, ಹಿಸ್ಟ್ರಿ ಕೆಲವರಿಗೆ ಬೋರಿಂಗ್ ಸಬ್ಜೆಕ್ಟು, ಇನ್ನು ಕೆಲವರಿಗೆ ತುಂಬ ಮೋಸ್ಟ್ ಇಂಟ್ರೆಸ್ಟೆಡ್ ಸಬ್ಜೆಕ್ಟು. ಎನಿಹೌ ಇಂಟ್ರೆಸ್ಟ್ ಆಗಿರಲಿ, ಬೋರಿಂಗ್ ಆಗಿರಲಿ, ಸೇರಿದ್ದೀರಾ, ಸೊ ಪಾಸ್ ಮಾಡಲೇಬೇಕು. ಹಾಗಿದ್ದಲ್ಲಿ ನಿಮ್ಮ ಈ KSLU ಸಿಲೆಬಸ್ನಲ್ಲಿ ಏನೇನು ಕಾನ್ಸೆಪ್ಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಯೂನಿಟ್ 1, 2, 3, 4, 5 ಅಂತೇಳಿ 5 ಯೂನಿಟ್ ಇದೆ. 5 ಯೂನಿಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತೇನೆ ಆಯ್ತಾ. 1, 2, 3, 4, 5 5 ಯೂನಿಟ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಜಸ್ಟ್ ಒಂದು 5-10 ಮಿನಿಟ್ಸ್ ಹಾಗೆ ನೋಡ್ಕೊಂಡು ಕಂಪ್ಲೀಟ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡ್ಬಿಡಿ ಆಯ್ತಾ. ಏನ್ ಹೇಳ್ತಾ ಇದೆ ಸಬ್ಜೆಕ್ಟು, ಬೇಸಿಕ್ ಇಸ್ವಿಗಳು ಎಲ್ಲದನ್ನು ಕಂಪ್ಲೀಟ್ ಆಗು ನಾನು ಹೇಳ್ತಾ ಹೋಗ್ತೇನೆ ಆಯ್ತಾ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಇಸ್ವಿಗಳನ್ನು ಕೂಡ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ನಿಮಗೆ ಇಸ್ವಿಗಳು ಅರ್ಥ ಆಗ್ತಾ ಹೋಗ್ತಾ ಇದ್ದಂಗೆ ಒಂದು ಸೀಕ್ವೆನ್ಸ್ ಆಗಿ ಪೀರಿಯಡ್ ಆಗಿ ನಾನು ಹೇಳ್ತಾ ಹೋಗ್ತೇನೆ. ಹಿಸ್ಟ್ರಿನ ಯಾವಾಗಲೂ ಮಜವಾಗಿ ತಗೋಬೇಕು. ಎಲ್ಲಿವರೆಗೂ ನೀವು ಅದು ಮಜವಾಗಿ ತಗೊಳ್ಳಲ್ಲ, ಅದು ನಿಮ್ಮ ತಲೆ ತಿನ್ನುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ಸೊ ಬೇಸಿಕಲಿ ಈ ಹಿಸ್ಟ್ರಿನ ಓದೋದ್ಕಿಂತ ಮುಂಚೆ, ಇದನ್ನೆಲ್ಲ ನಾನು ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಒಂದು ಬ್ಲಾಂಕ್ ಪೇಜಲ್ಲಿ ಏನಕ್ಕೆ ಬೇಕಿದು ಹಿಸ್ಟ್ರಿ, ಯಾವ ರೀತಿ ಓದಬೇಕು, ಏನಿದೆ ಸಬ್ಜೆಕ್ಟಲ್ಲಿ ನಮಗೆ ಏನು ಓದಕ್ಕಂತ ಹೇಳಿದ್ದಾರೆ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಅಂತ ನೋಡಿದರೆ, ಬೇಸಿಕಲಿ ಫಸ್ಟ್ ಥಿಂಗ್ ಹಿಸ್ಟ್ರಿ ಅಂದ್ರೆ ಏನು ಅಂತ. ಮೇನ್ ಹಿಸ್ಟ್ರಿ ಅಂತಂದ್ರೆ ಏನು ಅಂತ, ಹಿಸ್ಟ್ರಿ ಅಂದ್ರೆ ಏನು ಅಂತಂದ್ರೆ ಪಾಸ್ಟ್ ಥಿಂಗ್ಸ್ ಅಂತ ನಾವು ಕರಿತೀವಿ ಅಲ್ವಾ. ಇದಂತೂ ಎಲ್ರಿಗೂ ಗೊತ್ತಿದೆ ಜನರಲ್ ಮೀನಿಂಗ್. ಪಾಸ್ಟ್ ಥಿಂಗ್ಸ್ ಅಂತಂದ್ರೆ ಗತಿಸಿ ಹೋದ ಘಟನೆಗಳು ಅಂತಂದ್ರೆ ಹಿಂದೆ ಏನ್ ನಡೆದ್ವಲ್ಲ, ಪೂರ್ವದಲ್ಲಿ ಏನ್ ನಡೆದ್ವಲ್ಲ, ಅದನ್ನೇ ಗತಿಸಿ ಹೋದ ಘಟನೆಗಳು ಅಂತ ಕರಿತೀವಿ. ಗತಿಸಿ ಹೋದ ಘಟನೆಗಳನ್ನ ಮತ್ತೆ ಒಂದ್ಸಲ ಸ್ಟಡಿ ಮಾಡೋದು. ಎಲ್ಲರಿಗಿರೋದು ಒಂದೇ ಡೌಟು, ಏನಕ್ಕೆ ಬೇಕು ಸರ್ ಹಿಸ್ಟ್ರಿ ಅಲ್ವಾ, ಏನಕ್ಕೆ ಬೇಕು? ಯಾವಾಗ್ಲೋ ಏನೋ ನಡೆದಿತ್ತಂತೆ, ಏನೋ ಆಗಿತ್ತಂತೆ, ಮುಗ್ದೋಗಿತ್ತಂತೆ, ಈಗ ಏನಕ್ಕೆ ನಾವೆಲ್ಲ ಓದ್ತೀವಿ? ಹಿಸ್ಟ್ರಿ ಏನಕ್ಕೆ ಬೇಕು ನಮಗೆ? ಆಯ್ತೇನೋ ಸೈನ್ಸ್ ಬೇಕು, ಅಪ್ಡೇಟ್ ಆಗ್ತಾ ಇದೀವಿ, ಮ್ಯಾಥ್ಸ್ ಬೇಕು, ಅಪ್ಡೇಟ್ ಆಗ್ತಾ ಇದೀವಿ, ಎಕನಾಮಿಕ್ಸ್ ಬೇಕು, ದುಡ್ಡು ಬರ್ತಾ ಇದೆ. ಹಿಸ್ಟ್ರಿ ಏನಕ್ಕೆ ಬೇಕು? ಎಲ್ರಿಗಿರೋ ಡೌಟ್ ಅದೇ ಆಯ್ತಾ. ಸುಮಾರು ಜನ ಈ BA ಇವರೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಕೇಳ್ತಾರೆ, ನೀವೆಲ್ಲ ಏನಕ್ಕೆ ಓದ್ತೀರಾ ಹಿಸ್ಟ್ರಿನ, ಏನಕ್ಕೆ ಬೇಕು ಅಂತ. ಬೇಸಿಕಲಿ ಆ ಮಿತ್ತನ್ನ ನಾನು ಕ್ಲಿಯರ್ ಮಾಡ್ತಾ ಕಂಪ್ಲೀಟ್ ಆಗಿ ನಿಮ್ಮ ಸಿಲೆಬಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ಹಿಸ್ಟ್ರಿ ಏನಕ್ಕೆ ಬೇಕಂತಂದ್ರೆ, ಹಿಸ್ಟ್ರಿ ಅನ್ನುವಂಥ ಸಬ್ಜೆಕ್ಟು ನೀವೇನು ನಡೆದೋಗಿದೆ ಆ ಸಿಚುವೇಶನ್ಸ್ಗಳನ್ನ ಓದೋ ಅಂಥದ್ದು ಅನ್ನೋದಕ್ಕಿಂತ ಆಕ್ಚುಯಲ್ ಆಗಿ ಸಬ್ಜೆಕ್ಟ್ ಏನು ಗೊತ್ತಾ, ಹಿಸ್ಟ್ರಿ ಅನ್ನೋದನ್ನು ಕೂಡ ನಾನು ಸೈನ್ಸ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ, ಈಗ ಗತಿಸಿ ಹೋದಂಥ ಘಟನೆಗಳನ್ನ ನೀವು ಸ್ಟಡಿ ಮಾಡಿ ಇವತ್ತು ಪ್ರೆಸೆಂಟ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದು, ಫ್ಯೂಚರ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದು. ಉದಾಹರಣೆಗೆ ನಾನು ಹೇಳ್ತೀನಿ, ನಮಗೇನಾದ್ರೂ ಹಿಸ್ಟ್ರಿಯಲ್ಲಿ ಗೊತ್ತೇ ಇರಲಿಲ್ಲ ಅಂತ ಅನ್ಕೊಳ್ಳಿ, ಬ್ರಿಟಿಷರು ಬಂದು ಆಳ್ವಿಕೆ ನಡೆಸಿ ನಮ್ಮ ದೇಶನ ಕೊಳ್ಳೆ ಹೊಡೆದ್ರು ಆಯ್ತಾ. ಕೊಳ್ಳೆ ಹೊಡೆದು ಇದ್ದಿದ್ದ ಸಂಪತ್ತನ್ನೆಲ್ಲ ತಗೊಂಡು ಹೋದ್ರು ಅಂತ 300 ವರ್ಷದ ಹಿಂದೆ ಈ ತರ ನಡೆದಿಲ್ಲ ಅಂತ ನಮಗೆ ಗೊತ್ತೇ ಇಲ್ಲ. ಯಾಕೆ? ಹಿಸ್ಟ್ರಿ ಗೊತ್ತಿಲ್ಲ ನಮಗೆ. ಅವಾಗ ನಾವೇನ್ ಮಾಡ್ತೀವಿ, ಅವಾಗ ಬ್ರಿಟಿಷರು ಬಂದು ಹೋಗಿದ್ರು, ಆಮೇಲೆ ಇನ್ನೊಬ್ರು ಬರ್ತಾರೆ, ಅಮೆರಿಕದಿಂದ ಬರ್ತಾರೆ, ಚೈನಾದಿಂದ ಬರ್ತಾರೆ, ಈ ಕಡೆ ಪಾಕಿಸ್ತಾನದಿಂದ ಬರ್ತಾರೆ, ಎಲ್ಲ ಬಂದು ಏನ್ ಬೇಕು ಎತ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಯಾಕಂದ್ರೆ ನಮ್ಗೆ ಐಡಿಯಾನೇ ಇಲ್ವಲ್ಲ ಏನ್ ಸಮಸ್ಯೆ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಹಿಸ್ಟ್ರಿ ಬೇಕು. ಅದು ಯಾವಾಗ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ ನಾವು ಇವೆಲ್ಲ ಆಗಕ್ ಬಿಡಲ್ಲ. ಈ ತರ ಹಿಸ್ಟ್ರಿನ ಯಾಕೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ನಮ್ಮ ಸಂಸ್ಕೃತಿ ಇರುತ್ತೆ ಆಯ್ತಾ. ನಮ್ಮ ಸಂಸ್ಕೃತಿ ಜೊತೆಗೆ ನಾವು ಬೆಳೆಯೋದು, ನಮ್ಮ ಸಂಸ್ಕೃತಿ ಜೊತೆಗೆ ನಾವು ಬಾಳ. ಸಂಸ್ಕೃತಿ ಅಂತಂದ್ರೆ ಕಲ್ಚರ್ ಅಂತೇಳಿ ನಾವು ಕರಿತೀವಿ, ಕಸ್ಟಮ್ಸ್ ಅಂತೇಳಿ ಕರಿತೀವಿ. ಅದ್ರ ಜೊತೆನೆ ಹೋಗ್ಬೇಕು ನಾವು. ಇದನ್ನೆಲ್ಲ ನಾವು ಮರ್ತ್ವಿ ಅಂತಂತಂದ್ರೆ ಸೋಷಿಯಲ್ ಲೈಫಿಗೆ ನಾವು ಸೋಷಿಯಲ್ ಲೈಫಿಂದ ನಾವು ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ. ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗೋದನ್ನ ಸ್ವಲ್ಪ ಸರ್ಕೊಂಡ್ ಬಿಡ್ತೀವಿ. ಆಮೇಲೆ ಈಗ ಪೊಲಿಟಿಕ್ಸ್ ಅಂತ ಬರ್ತೀನಿ ನೋಡಿ, ಒಂದೊಂದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಕನಾಮಿಕ್ಸ್ ಕನೆಕ್ಟ್ ಮಾಡಿದೆ, ಹೆಂಗ್ ಹಾಳು ಮಾಡಿದ್ರು ಅಂತ ಬ್ರಿಟಿಷರು. ಆಮೇಲೆ ಸೋಷಿಯಾಲಜಿ ಕನೆಕ್ಟ್ ಮಾಡಿದೆ, ಹೆಂಗೆ ಇದನ್ನ ನಾವು ಸಂಸ್ಕೃತಿ, ಫ್ಯಾಮಿಲಿ, ಮದುವೆ ಇವೆಲ್ಲ ಯಾವ ರೀತಿ ನಡೀತಾ ಇದೆ. ಏನ್ ನೀವು ಸೋಷಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಕಲ್ತಿರಲ್ಲ, ನಿಮ್ ಕಲ್ಚರು, ಸೊಸೈಟಿ ಹಳೇದು ಯಾವ್ದಿತ್ತು, ಇವಾಗ ಯಾವ್ದಿದೆ, ಅಪ್ಡೇಟ್ ಆಗಿದೀವ, ಡೆವಲಪ್ ಆಗ್ತಿದೀವ, ಇಂಥ ಕಾನ್ಸೆಪ್ಟ್. ಪೊಲಿಟಿಕ್ಸ್ ಏನಾದ್ರು ಕಲಿಬೇಕು ಅಂತಂದ್ರೆ ಹಿಸ್ಟ್ರಿನೇ ಗೊತ್ತಿಲ್ಲ ಅಂತಂದ್ರೆ 1947 ಏನಿದೆಯಲ್ಲ, ಅವಾಗ್ಲೇ ಎಲ್ಲರೂ ಕೂಡ ಏನ್ ಸ್ಟಾರ್ಟ್ ಮಾಡಿದ್ದ, ಸ್ವತಂತ್ರ ತೆಗೆದುಕೊಳ್ಬೇಕಾದ್ರೆ ಅವರು ಕೂಡ ಹಿಸ್ಟ್ರಿ ಸ್ಟಡಿ ಮಾಡಿ ಬೇರೆ ಬೇರೆ ದೇಶದಲ್ಲಿ ಸ್ವತಂತ್ರ ಇದೆ ಅಂತೆ ನಾವು ತಗೋಬೇಕು ಅಂತ ಸ್ಟ್ರೈಕ್ ಎಲ್ಲ ಮಾಡಿ ತೆಗೆದುಕೊಂಡಿದ್ದಲ್ವಾ. ತೆಗೆದುಕೊಂಡಿದ ತಕ್ಷಣನೇ ಏನು ಹಿಸ್ಟ್ರಿನೇ ಇಲ್ಲ. ರಾಜ ಯಾವ ರೀತಿ ಇರಬೇಕು, ಮಂತ್ರಿ ಯಾವ ರೀತಿ ಇರಬೇಕು, ಮಿಲಿಟರಿ ಯಾವ ರೀತಿ ಇರಬೇಕು, ಸೈನ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ 2000 ವರ್ಷಗಳ ಹಿಂದಿಂದ ನಡ್ಕೊಂಡು ಬರ್ತಾ ಇದೆ. ಅದು 2000 ವರ್ಷಗಳ ಹಿಂದಿನ ನಡ್ಕೊಂಡು ಬರ್ತಾ ಇರೋದು ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಇವಾಗ ನೀವು 2020 ಪ್ಲಸ್ 21, 22, 25, 26 ಅಲ್ಲಿ ನೀವು ಈಗ ಓಡಿಸ್ತಾ ಇರೋದು ಏನಿದು ಒಂದೇ ಸಲ ಬಂದ್ಬಿಡುತ್ತಾ? ಇದಕ್ಕೆಲ್ಲ ಏನಂತ ಕರಿತೀವಿ ಅಂದ್ರೆ ಅಪ್ಡೇಟ್ ಅಂತ ಕರಿತೀವಿ. ಮಿನಿಸ್ಟ್ರಿಗಳು ಯಾವ ತರ ಇರಬೇಕು, ಎಲೆಕ್ಷನ್ ಯಾವ ತರ ಆಗ್ಬೇಕು, ಯಾರ ಕೆಲಸ ಏನು, ಗೌರ್ಮೆಂಟ್ ಯಾವ ತರ ಇರಬೇಕು, ಇದೆಲ್ಲದೂ ಕೂಡ ನಾವು ಇವತ್ತೇನ್ ನೋಡ್ತಾ ಇದೀವಲ್ಲ, ಇದಕ್ಕೆಲ್ಲದಕ್ಕೂ ಮೂಲ ಯಾವುದು ಅಂತಂದ್ರೆ ನಿಜವಾಗ್ಲೂ ಹಿಸ್ಟ್ರಿನೇ. ಈ ಹಿಸ್ಟ್ರಿನೇ ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ಮ ಮೂಲನೇ ಗೊತ್ತಿಲ್ಲ ಅಂತಂದ್ರೆ, ಹಿಂದೆ ಏನ್ ಸಮಸ್ಯೆ ಆಗಿತ್ತು, ಏನ್ ಒಳ್ಳೇದಾಗಿತ್ತು, ಇವತ್ತು ನಾನು ಏನ್ ಒಳ್ಳೇದ್ ಮಾಡ್ಕೊಳ್ಬಹುದು ಅಂತ ಗೊತ್ತಾಗಿಲ್ಲ ಅಂತಂತಂದ್ರೆ, ಇಡೀ ನೀವ್ ಏನೇ ಏನೇ ಅಪ್ಡೇಟ್ ಆಗ್ತಾ ಇದ್ದೀನಿ ಅಂದ್ರೂ ಕೂಡ ನೀವು ಅಟ್ಲೀಸ್ಟ್ ಚೆಕ್ ಮಾಡಕ್ಕೂ ಆಗಲ್ಲ, ಇವತ್ತು ನಾನು ಎಲ್ಲಿದ್ದೀನಿ, ನಾಳೆ ಎಲ್ಲಿದ್ದೆ ಅಂತೇಳಿ. ಅದಕ್ಕೋಸ್ಕರ ಹಿಸ್ಟ್ರಿ ಸಬ್ಜೆಕ್ಟು ಬೇಕು ಆಯ್ತಾ. ಮಜವಾಗೆ ತಗೋಬೇಕು ನೀವು ಇದನ್ನ. ಮಜವಾಗಿ ತಗೊಂಡು ಈಗಿನ ಅಪ್ಡೇಟ್ಸ್ಗಳಿಗೆ ಅದನ್ನ ನೀವು ಅಪ್ಲಿಕೇಶನ್ ಲೆವೆಲಲ್ಲಿ ಕನ್ವರ್ಟ್ ಮಾಡ್ಬೇಕು. ಸೊ ಹಿಸ್ಟ್ರಿ ಸಬ್ಜೆಕ್ಟನ್ನು ಕೂಡ ಓದಬೇಕು ಅಂತ ಇಷ್ಟೊತ್ತು ನಾನು ಹೇಳಿದೆ. ಹಾಗಿದ್ದಲ್ಲಿ ಸರ್ KSLUದವರಿಗೆ ಬೇಕಿತ್ತಾ ಹಿಸ್ಟ್ರಿ ಸಬ್ಜೆಕ್ಟು? ಹೌದು ಬೇಕಿತ್ತು. ನಾಳೆ ವಾದ ಮಾಡ್ತೀರಾ ಅಂತಂದ್ರೆ ಲಾಯರ್ಸ್ಗಳಾಗಿ ಗೊತ್ತಿರ್ಬೇಕಲ್ವಾ ನಿಮ್ಗೆ.
ಯಾವ್ಯಾವ ಸಿಸ್ಟಮ್ ಹೆಂಗಿತ್ತು, ಹೆಂಗಾಗಿದೆ, ಹಳೇದು ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಸೊ ಈಗಿನ ಮನುಷ್ಯನ ಕ್ಯಾರೆಕ್ಟರ್ ಏನು, ಆಗಿನ ಮನುಷ್ಯನ ಕ್ಯಾರೆಕ್ಟರ್ ಏನು, ಇವನ್ನೆಲ್ಲ ಹಿಡ್ಕೊಂಡೇ ನೀವು ಕೋರ್ಟಲ್ಲಿ ವಾದ ಮಾಡಿದ್ರೇನೆ ನೀವು ಒಳ್ಳೆ ಲಾಯರ್ ಆಗೋದು. ಸೊ ಅದಕ್ಕೋಸ್ಕರ ಬೇಕಾಗಿತ್ತು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಒಂದು ಸಬ್ಜೆಕ್ಟ್ನ ಇಟ್ಟರು. ಒಂದು ಸಬ್ಜೆಕ್ಟ್ನ ಇಟ್ಟಾದ್ಮೇಲೆ ಫಸ್ಟ್ ಸೆಮಿಗೆ ಏನು ಇಟ್ಟಿದ್ದಾರೆ ಅಂತಂದ್ರೆ 3 ವಿಷಯಗಳು ಬರುತ್ತೆ ಹಿಸ್ಟ್ರಿಯಲ್ಲಿ. ಒಂದು ಏನ್ಸಿಯಂಟ್ ಹಿಸ್ಟ್ರಿ ಅಂತ ಬರುತ್ತೆ. ಏನ್ಸಿಯಂಟ್ ಹಿಸ್ಟ್ರಿ ಅಂತಂದ್ರೆ ಪ್ರಾಚೀನ ಹಿಸ್ಟ್ರಿ ಅಂತಂದ್ರೆ ಹಳೇ ಕಾಲದ್ದು, ತುಂಬಾ ಹಳೇದು. ಎಲ್ಲಿಂದ ಎಲ್ಲಿ ತನಕ ಅಂತಂದ್ರೆ ಈ 13ನೇ ಶತಮಾನಕ್ಕಿಂತ ಹಿಂದ್ಗಡೆ ಇರೋದನ್ನ ನಾವು ಪ್ರಾಚೀನ ಹಿಸ್ಟ್ರಿ ಅಂತ ಕರಿತೀವಿ. 13ನೇ ಶತಮಾನಕ್ಕಿಂತ ಹಿಂದೆ ಅಂತಂದ್ರೆ ಸಿಂಧೂ ನಾಗರಿಕತೆ ಕೇಳಿದಿರಾ? ಸಿಂಧೂ ಸಿವಿಲೈಸೇಷನ್ ಅಂತೇಳಿ ಕೇಳಿರ್ತೀರಾ, ಹಿಂದೂ ಸಿವಿಲೈಸೇಷನ್ ಅಂತ ಕೇಳಿರ್ತೀರಾ ಇಂಗ್ಲಿಷ್ ಮೀಡಿಯಂನವರು, ಆಯ್ತಾ. ಹರಪ್ಪ ನಾಗರಿಕತೆ, ಹರಪ್ಪ ಸಿವಿಲೈಸೇಷನ್, ಇಲ್ಲಿಂದ ಸ್ಟಾರ್ಟ್ ಆಗಿದ್ ನಮ್ಮ ಹಿಸ್ಟ್ರಿ 13ನೇ ಶತಮಾನ ಅಂತಂದ್ರೆ ಅಪ್ ಟು 1200 ತನಕನೂ ಕೂಡ ಏನೇನು ನಾವು ಸ್ಟಡಿ ಮಾಡ್ತೀವಲ್ವಾ, ಅದನ್ನ ನಾವು ಏನ್ಸಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಎರಡನೇ ಪಾಯಿಂಟ್ ಮೇಡಿವಲ್ ಹಿಸ್ಟ್ರಿ ಅಂತ ಕರಿತೀವಿ. ಮೇಡಿವಲ್ ಹಿಸ್ಟ್ರಿ ಅಂತಂದ್ರೆ ಏನು ಅಂತಂದ್ರೆ ಮಧ್ಯಕಾಲೀನ ಯುಗ ಅಂತ. ಮಧ್ಯಕಾಲೀನ ಯುಗ ಅಂತಂತಂದ್ರೆ ಅರೌಂಡ್ ಒಂದು 1200 ಇಂದ ಸ್ಟಾರ್ಟ್ ಮಾಡಿ, ಆವರೇಜ್ ಆಗಿ ಹೇಳ್ತಾ ಇರೋದು ನಿಮಗೆ ಜ್ಞಾಪಕ ಇರಲಿ ಅಂತೇಳಿ, ಅರೌಂಡ್ ಒಂದು 1200 ಇಂದ ಸ್ಟಾರ್ಟ್ ಮಾಡಿ ಏನಿ 1650 to 1670 ತನಕ ಎಲ್ಲಿವರೆಗೂ ಬ್ರಿಟಿಷರು ಎಂಟ್ರಿ ಕೊಟ್ರಲ್ವಾ, ಅದನ್ನ ಮಧ್ಯಕಾಲೀನ ಯುಗ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಬರುತ್ತೆ ಮಾಡ್ರನ್ ಪೀರಿಯಡ್ ಅಂತ ಕರಿತೀವಿ. ಮಾಡ್ರನ್ ಪೀರಿಯಡ್ ಅಂತಂದ್ರೆ ಓನ್ಲಿ ಬ್ರಿಟಿಷರು ನಮ್ಮನ್ನ ಹೇಗೆ ಆಳಿದ್ರು, ಹೇಗೆ ಹಾಳು ಮಾಡಿದ್ರು, ಇಲ್ಲಿನ ಸಂಪತ್ತು ಹೇಗೆ ದೋಚಿದ್ರು, ನಾವು ಹೇಗೆ ಒಂದೊಂದು ಇದೇನು ಸೇರಲ್ಲಿ ಚಿನ್ನನ ಅಳಿತಾ ಇದ್ದವರು, ಹಂಪಿಗೆ ಸ್ಟೋರಿ ಕೇಳ್ಬೇಕು ನೀವು. ಹಂಪಿಯಲ್ಲಿ ಇದೆಲ್ಲ ಮಾರ್ಕೆಟ್ ಅಲ್ಲಿ ಅಳ್ದು ಕೊಡ್ತಾ ಇದ್ರಂತೆ ಚಿನ್ನ, ಬಂಗಾರ, ಬೆಳ್ಳಿನ. ಸೊ ಅಂತ ದಿನಗಳನ್ನು ನೋಡಿದಂತಹ ರಾಜವಂಶ ನಮ್ದೆಲ್ಲ, ಆಯ್ತಾ. ಸೊ ಈಗ ನಾವು ಹೇಗೆ, ಯಾಕೆ ಹೀಗಾದ್ವಿ, ಏನಾಯ್ತು ಸಮಸ್ಯೆ, ಸೊ ಮುಂದೆ ನಾವು ಆ ರೀತಿ ಮಾಡ್ಕೋಬಾರ್ದು ಅನ್ನೋದನ್ನ ಮಾಡರ್ನ್ ಹಿಸ್ಟ್ರಿಯಲ್ಲಿ ಕಲಿತೀವಿ. ಅದನ್ನ ಆಧುನಿಕ ಇತಿಹಾಸ ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಓಕೆ, ಸೊ ಹಾಗಿದ್ದಲ್ಲಿ KSLU ಸಿಲೆಬಸ್ ಅಲ್ಲಿ ಈ ಎರಡನ್ನ ಕೊಟ್ಟಿದ್ದಾರೆ, ಏನ್ಸಿಯಂಟ್ ಮತ್ತೆ ಮೇಡಿವಲ್ ಪೀರಿಯಡ್ ಅನ್ನ ಕೊಟ್ಟಿದ್ದಾರೆ. ಏನ್ಸಿಯಂಟ್ ಪೀರಿಯಡ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ವೇದಗಳ ಬಗ್ಗೆ ನೋಡ್ತೀವಿ. ವೇದಗಳು ಯಾವ ರೀತಿ ಇತ್ತು, ಯಾವ ರೀತಿ ಧರ್ಮ ನಡೀತಾ ಇತ್ತು, ಆಮೇಲೆ ಈ ಯಜ್ಞವೇದ, ಕೌಟಿಲ್ಯ, ಆಮೇಲೆ ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ಗಳನ್ನ ಏನ್ಸಿಯಂಟ್ ಅಲ್ಲಿ ನೋಡ್ತೀವಿ. ಮೇಡಿವಲ್ ಅಲ್ಲಿ 1200 16 ತನಕ ಯಾರು ಬರ್ತಾರೆ ಅಂತಂದ್ರೆ ಮೇನ್ಲಿ ಈ ನಿಮ್ಮ ಬರ್ತಾರೆ ಸುಮಾರು ಜನ. ನಿಮ್ಮ KSLU ಕೊಟ್ಟಿರೋ ಸಿಲೆಬಸ್ ಪ್ರಕಾರ 2 ಕಾನ್ಸೆಪ್ಟ್ಗಳು ಬರುತ್ತೆ. ಒಂದು ಸುಲ್ತಾನರು ಅಂತ ಕರಿತೀವಿ, ಡೆಲ್ಲಿ ಸುಲ್ತಾನ್ಸ್ ಅಂತ ಕೇಳಿರ್ತೀರಾ ನೀವು, ಇವ್ರು ಬಂದು ಆಳ್ವಿಕೆ ನಡೆಸ್ತಾರೆ. ಆಮೇಲೆ 1526ರಿಂದ ಒಂದು ಕದನ ನಡೆಯುತ್ತೆ ಬಾಬರ್ಗೂ ಮತ್ತೆ ಈ ಸುಲ್ತಾನ್ರಿಗೂ. ಆ ಕದನದ ನಂತರ ಮೊಘಲರು ಎಂಟ್ರಿ ಕೊಡ್ತಾರೆ, ಇವರು ಆಳ್ವಿಕೆ ನಡೆಸ್ತಾರೆ ಅಪ್ ಟು ಬ್ರಿಟಿಷರ್ ಬಂದ್ಬಿಟ್ಟು ತನ್ನ ಎಲ್ಲಾ ಆಳ್ವಿಕೆನ ಇದ್ ಮಾಡ್ಕೊಳ್ಳೋ ತನಕ, ಅಪ್ ಟು ಔರಂಗಜೇಬ್ ಸ್ಟ್ರಾಂಗ್ ಇರೋ ತನಕ. ಹೇಳ್ತೀನಿ ನಾನು ಪ್ರತಿ ಸ್ಟೋರಿನೂ ಕೂಡ ಆಸ್ ಎ ವಾರು ರಿಯಲ್ ಆಗಿ ನಡೀತಾ ಇರುವಂತ ಸ್ಟೋರಿ ತರ ಹಿಸ್ಟ್ರಿಯಲ್ಲಿ ನಾನು ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೇನೆ, ಆಯ್ತಾ. ಸೊ ವೆಲ್, ಇದಿಷ್ಟು ಆಯ್ತಲ್ವಾ ನಿಮ್ಗೆ? ಇದಿಷ್ಟು ಏನ್ ಸಿಲೆಬಸ್, ಯಾಕೆ ಬೇಕು ಹಿಸ್ಟ್ರಿ, ಈ ಸೆಮಿಸ್ಟ್ರಿಗೆ ಏನ್ ಕೊಟ್ಟಿದ್ದಾರೆ ಆಯ್ತು. ಈಗ ಹಾಗಿದ್ದಲ್ಲಿ ನಿಮ್ಮ ಸಿಲೆಬಸ್ ಏನಿದೆ ಅಂತ ಈ ಕಾನ್ಸೆಪ್ಟ್ ನೋಡೋಣ. ನಿಮ್ಮ ಸಿಲೆಬಸ್ ಈ ತರ ಕೊಟ್ಟಿದ್ದಾರೆ, ಯೂನಿಟ್ 1 2 3 4 5. ಇದು ನಿಮ್ ಕೈಯಲ್ಲೂ ಇದೆ, ಆಯ್ತಾ. ಆದ್ರೆ ನಿಮಗೆ ಬೇಕಾಗಿರೋದೇನು ಅಂತಂದ್ರೆ ಇದ್ರ ಆಕ್ಚುಯಲ್ ಅರ್ಥ ಏನ್ ಸರ್ ಹೇಳಿ, ಒಂದೊಂದೇ ಅನ್ನುವಂಥದ್ದೇ ಬೇಕಾಗಿದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ ನೀವು. ಖಂಡಿತವಾಗ್ಲೂ ಏನೇನು ಅರ್ಥ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ತೇನೆ. ಯೂನಿಟ್ 1 ಅಲ್ಲಿ ಏನಿದೆ ಅಂತ ಅರ್ಥ. ಯೂನಿಟ್ 1 ಅಲ್ಲಿ ಒಂದು ಇಂಟ್ರೊಡಕ್ಷನ್ ಇರುತ್ತೆ, ಒಂದು ಮೀನಿಂಗ್ ಇದೆ, ಡೆಫಿನೇಷನ್ ಇದೆ, ಸ್ಕೋಪ್ ಇದೆ, ಇಂಪಾರ್ಟೆನ್ಸ್ ಇದೆ, ಹಿಸ್ಟಾರಿಕಲ್ ಮೆಥಡ್ಸ್ ಇದೆ. ಯಾವ್ದ್ರದ್ದು? ಹಿಸ್ಟ್ರಿದ್ದು. ಹಿಸ್ಟ್ರಿ ಅಂದ್ರೆ ಏನು, ಹಿಸ್ಟ್ರಿನ ಅರ್ಥ ಏನು, ಹಿಸ್ಟ್ರಿ ಅಂದ್ರೆ ಡೆಫಿನೇಷನ್ ಏನು, ಹಿಸ್ಟ್ರಿನ ಸ್ಕೋಪ್ ಏನು, ವ್ಯಾಪ್ತಿ ಏನು, ಅದರ ಪ್ರಾಮುಖ್ಯತೆ ಏನು, ಯಾವ ರೀತಿ ನಾವು ಮೆಥಡ್ಸ್ಗಳನ್ನ ಯೂಸ್ ಮಾಡಿ ಹಿಸ್ಟ್ರಿನ ಕಲಿಯಕ್ಕೆ ಟ್ರೈ ಮಾಡ್ತೀವಿ. ಬೇಸಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಹಿಸ್ಟ್ರಿ ಅಂತಂದ್ರೆ ಏನು ಅಂತ ನೋಡದೆ ಮತ್ತೆ ಯೂನಿಟ್ 1 ಅಲ್ಲಿ ಇದೆ, ಆಯ್ತಾ. ಪ್ರತಿ ಫಸ್ಟ್ ಯೂನಿಟ್ ಅದೇ ಇರುತ್ತೆ. ಸೆಕೆಂಡ್ ಯೂನಿಟ್ಗೆ ಏನ್ಸಿಯಂಟ್ ಇಂಡಿಯಾಗೆ ಎಂಟ್ರಿ ಕೊಡ್ತೀರಾ. ಏನ್ಸಿಯಂಟ್ ಇಂಡಿಯಾ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, ಪ್ರಾಚೀನ ಭಾರತ. ಎಲ್ಲಿವರೆಗಿರುತ್ತೆ ಏನ್ಸಿಯಂಟ್ ಇಂಡಿಯಾ? 1200 1200 ಅಂತ ಅನ್ಕೊಳ್ಳಿ. ಬೇಸಿಕಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 1206 ಅಂತಾನೆ ಅನ್ಕೋಬಿಡಿ, ಆಯ್ತಾ. 1206ಗೆ ಸುಲ್ತಾನರು ಎಂಟ್ರಿ ಕೊಡ್ತಾರೆ ಇಂಡಿಯಾಗೆ, ಆಯ್ತಾ. ಡೆಲ್ಲಿ ಸುಲ್ತಾನ್ಸ್ ಇವರೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ತಾರೆ. ಫಸ್ಟ್ ಗುಲಾಮಾರು ಅಂತ ಇರ್ತಾರೆ, ಅದನ್ನೆಲ್ಲ ನಾನು ಈ ಕ್ಲಾಸಸ್ಗಳು ನಡೀತಿರ್ಬೇಕಾದ್ರೆ ಸೀಕ್ವೆನ್ಸ್ ಆಗಿ ಹೇಳ್ತಾ ಹೋಗ್ತೀನಿ, ಆಯ್ತಾ. ಇಸ್ವಿ ಬಗ್ಗೆ ಹೋಗ್ಬೇಡಿ. ಒಂದು 1200 ಕ್ರಿಸ್ತ ಶಕ ಅಂತಂದ್ರೆ ಆಫ್ಟರ್ ಕ್ರಿಸ್ಟ್, AC ಆಫ್ಟರ್ ಕ್ರಿಸ್ಟ್, AD ಅಂತ ಏನ್ ಕರಿತೀವಲ್ಲ ನಾವು, AD 1206 ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲಿಂದ ಹಿಂದ್ಗಡೆ, ಆಯ್ತಾ, ಅಲ್ಲಿಂದ ಹಿಂದ್ಗಡೆ, ಅದ್ರ ಮುಂದೆ ಅಲ್ಲ, ಇಲ್ಲಿಂದ ಇದ್ರ ಮುಂದ್ಗಡೆ ನಾನು ಆಲ್ರೆಡಿ ಹೇಳಿದೀನಿ 1526 ತನಕ ಯಾರು ಬರ್ತದೆ? ಮೆಡಿವಲ್ ಬರುತ್ತೆ. ಇದೊಂದು ಸ್ವಲ್ಪ ಸೀಕ್ವೆನ್ಸ್ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ ಏನ್ ಕ್ಲಾಸ್ ಕೇಳ್ತಿದ್ದೀರಾ, ಏನ್ ಬಿಡ್ತಿದ್ದೀರಾ ಅಂತ. ಸೊ 1206ಗಿಂತ ನಡೆದಂತ ಹಿಂದಿನ ಎಲ್ಲಾ ಘಟನೆಗಳನ್ನ ನೀವು ಯೂನಿಟ್ ನಂಬರ್ 2 ದಲ್ಲಿ ಓದ್ತೀರಾ. ಯೂನಿಟ್ ನಂಬರ್ 3ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಸೀದಾ 1200ಕ್ಕೆ ಬಂದ್ಬಿಡ್ತೀರಾ. ಸರ್, ಇದು ಎಲ್ಲಿಂದ ಶುರು ಆಗುತ್ತೆ ಅಂತಂತಂದ್ರೆ, ಬೇಸಿಕಲಿ ನಿಮಗೆ ಏನಾದ್ರು ಹೇಳ್ಬೇಕಂದ್ರೆ ಇದು ಶುರು ಆಗೋದು ಎಲ್ಲಿಂದ ಅಂತಂದ್ರೆ ಅಪ್ ಟು AD ಅಂತಿದೆಯಲ್ಲ, BC, ಬಿಫೋರ್ ಕ್ರಿಸ್ಟ್ 2500 ಅಂತಂದ್ರೆ ಇಲ್ಲಿನ 1200 ವರ್ಷ, ಇಲ್ಲಿನ 2000 ವರ್ಷ, 3 ರಿಂದ 3,500 ವರ್ಷಗಳ ಹಿಂದಿನ ಹಿಸ್ಟ್ರಿ ಈ ಯೂನಿಟ್ ಅಲ್ಲಿ ಇದೆ, ಆಯ್ತಾ.
ಅಂತೇಳಿ ಅಷ್ಟೊಂದು ಕ್ರಿಟಿಕಲ್ ಇದೆ ಅಂತ ಅನ್ಕೋಬೇಡಿ. ಏನು ಕಂಪ್ಲೀಟ್ ಆಗಿ ಏನು ನೀವು ಸ್ಟಡಿ ಮಾಡಬೇಕು, ಯಾರು ರಾಜ, ಯಾರು ಸತ್ರು, ಎಲ್ಲಿದ್ರು, ಯಾರು ಬಂದ್ರು ಅವೆಲ್ಲ ಏನು ಬೇಡ. ಸಿಲೆಬಸ್ ಕಾಪಿಯಲ್ಲಿ ಏನು ಕೊಟ್ಟಿರ್ತಾರೆ ಅಷ್ಟನ್ನು ಮಾತ್ರ ಸ್ಟಡಿ ಮಾಡಿ. ಲೀಗಲ್ ಸಬ್ಜೆಕ್ಟ್ಗಳಿಗೆ ಲಾಗ್ ಏನು ಸಂಬಂಧಪಟ್ಟಿದೆ ಅದನ್ನ ಮಾತ್ರ ಸ್ಟಡಿ ಮಾಡಿ ಸಾಕಾಗುತ್ತೆ. ಅವೆಲ್ಲ ಆಗಿದ್ದಲ್ಲಿ 1206 ತನಕ ಯೂನಿಟ್ ನಂಬರ್ 2 ತನಕ ಕೊಟ್ಟಿದ್ದಾರೆ. ಅಪ್ ಟು ಕ್ರಿಸ್ತ ಪೂರ್ವ 2500 ಅಂತಂದ್ರೆ 1500 ಹೋಗಿ ನೋಡಿ, 1200 ವರ್ಷಗಳ ಹಿಂದೆ ಹೋಗ್ತಾ ಹೋದ್ರೆ 0 ಆಗುತ್ತೆ. 1100 1000 ಈ ತರ 0 ಆಗುತ್ತೆ. 0 ಆದ್ಮೇಲೆ ಮತ್ತೆ ಮೈನಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. 1 2 3 ಅಂತ ಸ್ಟಾರ್ಟ್ ಆಗಿ 2500 ಟೋಟಲ್ ಆಗಿ 3-3.5 ವರ್ಷ ಹಿಂದೆ ಮಾತಾಡ್ತಾ ಇರೋದು ನಾನು. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ನಮ್ಮ ಹಿಸ್ಟ್ರಿ. ಅಲ್ಲಿಂದ ಸ್ಟಾರ್ಟ್ ಆದಂತ ಹಿಸ್ಟ್ರಿ ಅಲ್ಲಿಂದನೇ ಯಾಕೆ ಸರ್ ಸ್ಟಾರ್ಟ್ ಆಗಿದೆ? ಅದಕ್ಕಿಂತ ಮುಂಚೆ ಏನಿಲ್ವಾ? ಅದಕ್ಕಿಂತ ಮುಂಚೆ ಬರವಣಿಗೆ ಇರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ ಬರ್ದಿಡ್ಬೇಕು ಏನು ಎತ್ತ ಅಂತ. ಬರ್ದಿಟ್ಟಿದ ರೆಕಾರ್ಡ್ಸ್ ಎಲ್ಲ ಅಲ್ಲಿಂದನೇ ಇರೋದು. ಸೊ ಅದಕ್ಕೋಸ್ಕರ ಹಿಸ್ಟ್ರಿ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಅಂತಾರೆ. ಅದಕ್ಕಿಂತ ಹಿಂದೆ ಈಗೆಲ್ಲ ಬರಿತಾ ಇದ್ದಾರೆ, ವಿಜ್ಞಾನಿಗಳೆಲ್ಲ ಕಂಡಿಡಿದು ಪುರಾವೆಗಳನ್ನು ತಗೊಂಡು ಬರಿತಾ ಇದ್ದಾರೆ, ಅದು ಬೇರೆ ವಿಚಾರ. ವೆಲ್, ಈಗ ಯೂನಿಟ್ ನಂಬರ್ 2ದಲ್ಲಿ ಏನಿದೆ ಅಂತ ಬಂದ್ರೆ ಥಿಯರಿ ಆಫ್ ಕಿಂಗ್ಶಿಪ್ ಇದೆ. ರಾಜ ಯಾವ ರೀತಿ ಸಿದ್ಧಾಂತನ, ರಾಜತ್ವದ ಸಿದ್ಧಾಂತ ಅಂದ್ರೆ ಕಿಂಗು ಕೇಳಿರ್ತೀರ, ಹಳೆ ಒಳ್ಳೆ ಮೂವಿಗಳು ನೋಡಿರ್ತಿರಲ್ಲ ಕಿಂಗ್ ಅಂತೇಳಿ. ಸೊ ಅವ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದ, ಅವ್ನ ಕೆಳಗೆ ಮಿನಿಸ್ಟ್ರಿಗಳು ಏರಿದ್ರು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಹೇಗಿತ್ತು, ಸ್ಟೇಟ್ ಯಾವ ರೀತಿ ಮಾನಿಟರ್ ಆಗ್ತಾ ಇತ್ತು, ವೇದಿಕ್ ಪೀರಿಯಡ್ ಮತ್ತೆ ಗುಪ್ತಾ ಪೀರಿಯಡ್ ತನಕ ಯಾವ ರೀತಿ ಇತ್ತು ಈ ರಾಜಂದು ಅಂತ ಕೇಳ್ತಾರೆ. ವೇದಿಕ್ ಪೀರಿಯಡ್ ಅಂತಂದ್ರೆ ಎಲ್ಲಿಂದ ಇದೆ ಗೊತ್ತಾ ನಿಮ್ಗೆ? ಹತ್ತತ್ರ 2000, ಯಾವ್ದು 2000 ಹೇಳ್ತಾ ಇರೋದು BC ಹಳೇದು, ಅಲ್ಲಿಂದ ಹಿಡಿದು ಅರೌಂಡ್ ಒಂದು 500 ಇಲ್ಲಿ AD ಇಲ್ಲಿ ತನಕನೂ ಕೂಡ ಯಾವ ರೀತಿ ಆಳ್ವಿಕೆ ನಡ್ಕೊಂಡು ಬಂತು ಅನ್ನೋದಂಥದ್ದನ್ನ ನೀವು ಇದ್ರಲ್ಲಿ ಕಲಿತಾ ಹೋಗ್ತೀರಾ. ಅದ್ರಲ್ಲಿ ಬೇಸಿಕಲಿ ಸೋಶಿಯೋ ಎಕನಾಮಿಕ್ ಚೇಂಜಸ್ಗಳು ಏನಾಯ್ತು 4ನೇಯಿಂದ 6ನೇ ಶತಮಾನದ ಒಳಗಡೆ. ಅದರಲ್ಲಿ ವರ್ಣಾಶ್ರಮ ಯಾವ ತರ ಇತ್ತು, ಮಹಿಳೆಯರ ಪೊಸಿಷನ್ಸ್ಗಳು ಏನಿತ್ತು, ಕೃಷಿ ಮತ್ತು ಇಂಡಸ್ಟ್ರೀಸ್ ಯಾವ ರೀತಿ ನಡೀತಾ ಇತ್ತು, ಸಂಘ ಸಂಸ್ಥೆಗಳು ಯಾವ ರೀತಿ ಇದ್ವು, ಉಳಿಗಮಾನ್ಯ ಪದ್ಧತಿ ಯಾವ ತರ ಇತ್ತು, ಫೆಡಾಲಿಸಮ್ ಅಂತ ಕರಿತೀವಿ, ಅದ್ಯಾವ ತರ ಇತ್ತು ಅದನ್ನ ಕಲಿತೀರಾ. ವೆಲ್, ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಜಸ್ಟಿಸ್, ನ್ಯಾಯ ಯಾವ ರೀತಿ ಕೊಡ್ತಾ ಇದ್ರು, ನ್ಯಾಯಕ್ಕೋಸ್ಕರ ಈಗೆಲ್ಲ ಜಸ್ಟಿಸ್ ಅಂದ್ರೆ ಕೋರ್ಟ್ ಇದೆ, ಆಗ ಯಾವ ತರ ಇತ್ತು, ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ಈಗ ನಾವು ಅಪ್ಡೇಟ್ ಆಗಿದ್ದೀವಿ, ಆಗ ಯಾವ ತರ ಇತ್ತು. ಇನ್ನೊಂದು 1000 ವರ್ಷ ಬಿಟ್ಟು ನೋಡಿ, ಇಲ್ಲಿಂದ ಅಪ್ಡೇಟ್ ಆಗಿರ್ತಾರೆ, ನಮಗೆ ಬೈತಾ ಇರ್ತಾರೆ ಅವಾಗ 1000 ವರ್ಷದ್ದು ನೆಕ್ಸ್ಟ್ ಬರುವಂತ ಜನರೇಷನ್ ಇಷ್ಟೊಂದು ಹಳೆ ಕಾಲದಲ್ಲಿ ಬದುಕ್ತಾ ಇದ್ರ ಅಂತ. ಅದನ್ನೇ ಹೇಳೋದು ಹಿಸ್ಟ್ರಿ ಅಂತೇಳಿ. ನಾವು ಹೋಗ್ತಾ ಇಟ್ಸ್ ಅಪ್ಡೇಷನ್ ಕಂಪ್ಲೀಟ್ ಆಗಿ ಟೈಮ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಿರುತ್ತೆ. ಆಗಿದ್ದಲ್ಲಿ ಪಾಯಿಂಟ್ ನಂಬರ್ D ಅಲ್ಲಿ ಏನು ಓದ್ತೀರಾ ಅಂತಂದ್ರೆ ಧರ್ಮ ಎಂದರೇನು, ನ್ಯಾಯ ಅಂದ್ರೇನು, ಆಯ್ತಾ? ಆಮೇಲೆ ಮನು ಅಂತಂದ್ರೇನು, ಯಜ್ಞ ವೈಕಲ್ಯ ಅಂದ್ರೇನು, ಕೌಟಿಲ್ಯ ಅಂದ್ರೇನು, ನಾರದನ್ ಲಾ ಏನ್ ಹೇಳುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಕಲಿತೀವಿ. ಈ ಧರ್ಮ ಅಂತಂತಂದ್ರೆ ಆಗಿನ ನಿಜವಾದ ಧರ್ಮ ಅಂತ ಹೇಳಿದ್ದು ರಿಯಲ್ ಮೀನಿಂಗ್. ಧರ್ಮ ಅಂತಂದ್ರೆ ಹೇಳ್ತಾ ಇರೋದು ನಾನು ನಿಮಗೆ, ಈ ಒಂದು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ರಿಯಲ್ ಮೀನಿಂಗ್ ಧರ್ಮ ಅಂತಂದ್ರೆ ಏನಿತ್ತು ಅಂತಂದ್ರೆ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು, ಗುರು ಹಿರಿಯನ್ನ ಬೆಲೆ ಕೊಡಬೇಕು, ಗುರುಗಳನ್ನ ಬೆಲೆ ಕೊಡಬೇಕು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಇಂಥ ವಿಷಯಗಳನ್ನ ಧರ್ಮ ಅನ್ನೋ ಕಾನ್ಸೆಪ್ಟ್ ಅನ್ನ ಹುಟ್ಟಾಕಿದ್ರು. ಅದು ಯಾರೇ ಆಗಿರ್ಲಿ, ಅದು ಹಿಂದೂ ಧರ್ಮ ಆಗಿರ್ಲಿ, ಮುಸ್ಲಿಂ ಧರ್ಮ ಆಗಿರ್ಲಿ, ಕ್ರಿಶ್ಚಿಯನ್ ಧರ್ಮ ಆಗಿರ್ಲಿ. ಅದೀಗ ಧರ್ಮ ಅಂತಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಧರ್ಮದ ಹೆಸರಲ್ಲಿ ಆಗೋ ರೀತಿ ಆಗ್ಬಿಟ್ಟಿದೆ. ಓಕೆ, ಸೊ ರಿಯಲ್ ಮೀನಿಂಗ್ ಏನ್ ಹೇಳುತ್ತೆ ಧರ್ಮ ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ. ನ್ಯಾಯ ಅಂದ್ರೆ ಏನ್ ಹೇಳ್ತಿತ್ತು ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ. ಓಕೆ, ಅದೇ ನೀವು ಒಳ್ಳೆ ಸ್ಟೂಡೆಂಟ್ಸ್ ಆಗಿ ಗ್ರಾಜುಯೇಟ್ಸ್ ಆಗ್ತಾ ಇರೋದ್ರಿಂದ ಸೊ ನೀವು ರಿಯಲ್ ಮೀನಿಂಗ್ ನ ಅರ್ಥ ಮಾಡ್ಕೊಂಡು ಸೊಸೈಟಿಯಲ್ಲಿ ರಿಯಾಲಿಟಿ ಏನ್ ಮಾತಾಡುತ್ತೆ ಅದನ್ನ ಮಾತಾಡ್ಬೇಕಾಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಲಾ ಇನ್ ಏನ್ಸಿಯಂಟ್ ಇಂಡಿಯಾ, ಅಂತಾರಾಷ್ಟ್ರೀಯ ಕಾನೂನು ಪ್ರಾಚೀನ ಭಾರತದಲ್ಲಿ ಯಾವ ರೀತಿ ನಡೀತಾ ಇತ್ತು ಅಂತಂದ್ರೆ ನಮ್ಮ ಈ 1200 ಕ್ರಿಸ್ತ ಶಕ 1200ಕ್ಕಿಂತ ಹಿಂದೆ ದೇಶಗಳ ನಡುವೆ ಯಾವ ರೀತಿ ವ್ಯಾಪಾರ ನಡೀತಾ ಇತ್ತು, ಯುದ್ಧ ಯಾವ ರೀತಿ ಮಾಡ್ತಾ ಇದ್ರು, ಯುದ್ಧ ಶಾಂತಿ ಯಾವ ರೀತಿ ನಡೀತಾ ಇತ್ತು, ನಮ್ಮ ಸಾರ್ವಭೌಮತ್ವನ ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ವಿ, ಸವರ್ನಿಟಿನ ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ವಿ, ಇಂಥ ಕಾನ್ಸೆಪ್ಟ್ಸ್ಗಳನ್ನ ಓದ್ತಾ ಹೋಗ್ತೀರಾ. ಆಮೇಲೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ವಿಲೇಜ್ ಅಲ್ಲಿ ಯಾವ ತರ ಇತ್ತು, ಟೈಪ್ಸ್ ಆಫ್ ಕೋರ್ಟ್ಸ್ಗಳು ಯಾವ ತರ ಇತ್ತು, ಪ್ರೊಸೀಜರ್ ಯಾವ ತರ ಇತ್ತು, ಇದೆಲ್ಲ ಮಜವಾದ ವಿಷಯ ತಾನೆ. ಹಳೆ ಕಾಲದಲ್ಲಿ ಯಾವ ತರ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದು, ಆ ವಿಷಯಗಳನ್ನ ನೀವೆಲ್ಲ ಕಲಿತಾ ಹೋಗ್ತೀರಾ. ಯೂನಿಟ್ 2 ಅಲ್ಲಿ ಆಯ್ತು. 1200 ಬಂದ್ರಿ, ವೇದಗಳ ಕಾಲದಿಂದ 1200 ಬಂದ್ರಿ. ನೆಕ್ಸ್ಟ್ 1200ದಿಂದ ಮತ್ತೆ ಒಂದ್ ಸ್ವಲ್ಪ ಮುಂದೆ ಹೋಗ್ತೀರಾ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗ್ಲೆ ಭಾರತಕ್ಕೆ ಎಂಟ್ರಿ ಕೊಡೋದು ಯಾರು ಅಂತಂತಂದ್ರೆ ಸುಲ್ತಾನತೆ ಪೀರಿಯಡ್ಸ್. ಇವ್ರು ಏನಿದಾರಲ್ಲ ಇವ್ರು ಎಂಟ್ರಿ ಕೊಡ್ತಾರೆ, ಸುಲ್ತಾನ್ಸ್ಗಳು ಎಂಟ್ರಿ ಕೊಡ್ತಾರೆ. ಡೆಲ್ಲಿ ಸುಲ್ತಾನ್ಸ್ ಅಂತ ಫೇಮಸ್ ಆಗಿ ಕೇಳ್ಪಟ್ಟಿರ್ತೀರಾ, ಗುಲಾಮರು ಅಂತ ಕೇಳ್ಪಟ್ಟಿರ್ತೀರಾ. ಯಾರ್ಯಾರು ಹಿಸ್ಟಾರಿಕಲ್ ಸ್ಟೂಡೆಂಟ್ಸ್ ಇರ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ಕಡೆಯಿಂದ ಬಂದಿರ್ತಾರೆ ಇವರೆಲ್ಲ. ಈ ಆಫ್ಘಾನ್, ಪಾಕಿಸ್ತಾನ್, ಇರಾನ್, ಇರಾಕ್, ವೆಸ್ಟರ್ನ್ ಕಂಟ್ರೀಸ್ ಗಳಿಂದ ಬಂದಿರ್ತಾರೆ. ಇವ್ರು ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂತಂದ್ರೆ ಅರೌಂಡ್ 1206 ಇಂದ. ಸೊ ನಾವು ಮೇಡಿವಲ್ ಪೀರಿಯಡ್ ನ, ಅರ್ಲಿ ಮೇಡಿವಲ್ ಪೀರಿಯಡ್ ನ 1206 ಇಂದ ಕಂಪ್ಲೀಟ್ ಮೇಡಿವಲ್ ಪೀರಿಯಡ್ ನ ಅರೌಂಡ್ 1526 ತನಕ ಇದನ್ನ ನಾವ್ ಏನಂತ ಕರಿತೀವಿ ಅಂತಂತಂದ್ರೆ ಮೇಡಿವಲ್ ಪೀರಿಯಡ್ ಅಂತ ಕರಿತೀವಿ, ಮಧ್ಯಕಾಲೀನ ಯುಗ ಅಂತ ಕರಿತೀವಿ. ವೆಲ್, ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಿಸ್ಟ್ರಿ ಸಬ್ಜೆಕ್ಟ್ ಓಕೆ, ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿ, ಸ್ಟೋರಿ ಬೇಸಿಸ್ ಆಗಿ ತಗೊಳ್ಳಿ, ಅರ್ಥ ಆಗ್ತಾ ಹೋಗುತ್ತೆ. ವೆಲ್, ಆಗಿದ್ದಲ್ಲಿ ಆ ಟೈಮಲ್ಲಿ ನಾವು ಏನೇನು ಸ್ಟಡಿ ಮಾಡ್ತೀವಿ ಆಸ್ ಪರ್ ನಿಮ್ಮ ಸಿಲೆಬಸ್ ಪ್ರಕಾರ ಅಂತ ಏನಾದರೂ ನಾವು ಹೋದ್ರೆ ಅದರಲ್ಲಿ ಮುಸ್ಲಿಂ ಥೇರೀಸ್ಗಳು ಯಾವ ತರ ಇತ್ತು, ಮುಸ್ಲಿಂನ ರಾಜರು
ಯಾವ ಯಾವ ರೀತಿ ಆಳ್ವಿಕೆಗಳನ್ನ ನಡೆಸ್ತಾ ಇದ್ರು, ಅವರ ಪಾಲಿಸೀಸ್ಗಳು ಏನಿತ್ತು, ಸ್ಟೇಟ್ ಅಂದ್ರೆ ಏನು ಅಂತ ಅವ್ರು ಹೇಳ್ತಾ ಇದ್ರು, ಅಡ್ಮಿನಿಸ್ಟ್ರೇಷನ್ ಯಾವ ತರ ನೋಡ್ತಾ ಇದ್ರು, ಡೆಲ್ಲಿ ಸುಲ್ತಾನರಲ್ಲಿ ಜುಡಿಷಿಯಲ್ ಸಿಸ್ಟಮ್ ಯಾವ ತರ ಇತ್ತು. ಈಗೆಲ್ಲ ಕೋರ್ಟ್ಸ್ಗಳಿದೆಯಲ್ವಾ, ಅವಾಗೆಲ್ಲ ಇರ್ಲಿಲ್ವಾ ಕೋರ್ಟ್ಸ್ಗಳು? ಹಂಗಂದ್ರೆ 1206 ಇಲ್ಲಿಂದ 800 ವರ್ಷಗಳ ಹಿಂದೆಲ್ಲ ಕೋರ್ಟ್ಸ್ ಇರ್ಲಿಲ್ವಾ? ಇತ್ತು ಕೋರ್ಟ್ಸ್ಗಳು. ಅದು ಯಾವ ತರ ಸಿಸ್ಟಮೆಟಿಕ್ ಆಗಿ ನಡೀತಾ ಇತ್ತು, ಜಡ್ಜಸ್ಗಳನ್ನ ಅಪಾಯಿಂಟ್ ಹೇಗೆ ಮಾಡ್ತಾ ಇದ್ರು, ಇಂಥದನ್ನೆಲ್ಲ ಕಲಿತಾ ಹೋಗ್ತೀವಿ. ಸೊಸೈಟಿ ಅಂದ್ರೇನು, ಎಕನಾಮಿ ಅಂದ್ರೇನು, ಆರ್ಗೇನ್ಯ ಇದು ಯಾವುದು ಕೃಷಿಗಳ ರಚನೆನ ಯಾವ ರೀತಿ ಮಾಡ್ಕೊಂಡಿದ್ರು ಅವರು, ರಿಲಿಜಿಯಸ್ ಫೋರಮ್ಸ್ಗಳನ್ನ ಯಾವ ರೀತಿ ಮೂಮೆಂಟ್ ಇತ್ತು, ಆಮೇಲೆ ಇಂಪಾರ್ಟೆಂಟ್ ಆಗಿ ಭಕ್ತಿ ಅಂಡ್ ಸೂಫಿ ಮೂಮೆಂಟ್ ಅಂತ ಇದೆ, ಆ ವಿಷಯಗಳು ಯಾವ ರೀತಿ ಅವಾಗಲ್ಲಿ ಅಳವಡಿಕೆ ಆಗಿತ್ತು ಅನ್ನೋದನ್ನ ಕಲಿತೀವಿ. ಎಲ್ಲ ಅದಾದ್ಮೇಲೆ ಹಿಸ್ಟ್ರಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಥರ್ಡ್ ಯೂನಿಟ್ ಇಂದ ನೀವು ಫೋರ್ತ್ ಯೂನಿಟ್ಗೆ ಎಂಟ್ರಿ ಕೊಡ್ತಿದ್ದಂಗ್ಲೇ ಫೋರ್ತ್ ಮತ್ತೆ ಫಿಫ್ತ್ ಯೂನಿಟ್ ಅಲ್ಲಿ ಕಂಪ್ಲೀಟ್ ಆಗಿ ಮೊಘಲ್ಸ್ ಎಂಟ್ರಿ ಕೊಡ್ತಾರೆ. ಕೇಳಿದಿರಾ, ಮೊಘಲ್ಸ್ ಎಂಟ್ರಿ ಕೊಡ್ತಾರೆ. ಸೊ ಈ ಮೊಘಲ್ಸ್ಗಳು ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂತಂದ್ರೆ 1526 ಅಲ್ಲಿ. ಹಿಸ್ಟ್ರಾಯಿಕಲ್ ಸ್ಟೋರಿ ನೇಮಲ್ಲಿ ನಾನು ಹೋಗಲ್ಲ. ಬಾಬರ್ ಅನ್ನುವಂಥವ್ನು ಏನ್ ಮಾಡ್ತಾನೆ ಅಂತಂತಂದ್ರೆ ಡೆಲ್ಲಿ ಸುಲ್ತಾನ್ನ ಸೋಲ್ಸಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆಯ್ತಾ? ಸೊ ಇಲ್ಲೇ ಬರೋದು ಅಕ್ಬರ್, ಔರಂಗಜೇಬ್, ಜಹಾಂಗೀರ್, ತಾಜ್ ಮಹಲ್ ಕಟ್ಟಿದ್ಯಾರು ಎಲ್ಲ ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಲಾಲ್ ಖಿಲಾ ಎಲ್ಲ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಔಟ್ ಆಫ್ ದಿ ಬಾಕ್ಸ್ ಅದು. ಆಯ್ತಾ? ಹಿಸ್ಟ್ರಿ ನಿಮಗೆ ಆ ರೀತಿಯಾದಂತಹ ಹಿಸ್ಟ್ರಿ ಇಲ್ಲ, ನೇಮಿಂಗ್ ಹಿಸ್ಟ್ರಿ ಇಲ್ಲ, ರಾಜರುಗಳ ಹೆಸರು ಹಿಸ್ಟ್ರಿ ಇಲ್ಲ, ಇಸ್ವಿಗಳ ಹಿಸ್ಟ್ರಿ ಇಲ್ಲ. ನಿಮಗಿರೋ ಹಿಸ್ಟ್ರಿ ಯಾವುದು ಅಂತಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತ ಹಿಸ್ಟ್ರಿ. ನೋಡಿ, ಎಲ್ಲಾ ಕಡೆ ನೀವು ನೋಡ್ತಾ ಇದ್ರೆ ಮೊಘಲ್ ಪೀರಿಯಡ್ ಅಂತ ಇದೆ. ಮೊಘಲ್ ಪೀರಿಯಡ್ ರಾಜ ಯಾರು, ಆ ರಾಜನ ಮಗ ಯಾರು, ಅವನ ಮಗ ಯಾರು ಎಲ್ಲ ಇಲ್ಲ. ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆನೇ ಕೇಳ್ತಾರೆ. ನೋಡಿ, ಇಲ್ಲೂ ಜುಡಿಷಿಯಲ್ ಅಂತಿದೆ, ಇಲ್ಲೂ ಜುಡಿಷಿಯಲ್ ಅಂತಿದೆ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಏನಪ್ಪ ಬೇಕು ಲಾಸ್ಟ್ ಸ್ಟೂಡೆಂಟಿಗೆ? ಲಾಸ್ಟ್ ಸ್ಟೂಡೆಂಟ್ ಆಗಿ ಬೇಕಾಗಿರೋನು ಅವ್ನು ಏನ್ ಕಟ್ಟ, ಏನನ್ನ ಸಂಸ್ಕೃತಿನ ಬೆಳೆದ, ಅವೆಲ್ಲ ಏನು ಬೇಡ. ಲಾಸ್ಟ್ ಸ್ಟೂಡೆಂಟಿಗೆ ಬೇಕಾಗಿರೋದೇನು, ಅಲ್ಲಿನ ಕೋರ್ಟ್ ಹೆಂಗ್ ನಡೀತಾ ಇತ್ತು, ಅಲ್ಲಿನ ಗೌರ್ಮೆಂಟ್ ಆಫೀಸ್ಗಳು ಹೆಂಗ್ ನಡೀತಾ ಇತ್ತು, ಅವನ್ನೇ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಅದ್ರ ಪ್ರಕಾರ ಮೊದಲನೇ ಪಾಯಿಂಟು, ಆ ಇಸ್ಲಾಮಿಕ್ ಲಾದಲ್ಲಿ ಮೊಘಲ್ಸ್ ಬಂದಾಗ ಅವರ ನ್ಯಾಯಾಂಗ ಪರಿಸ್ಥಿತಿ ಯಾವ ತರ ಇತ್ತು, ಅವರ ನ್ಯಾಯಾಲಯಗಳು ಯಾವ ತರ ಇದ್ವು, ಅಲ್ಲಿನ ಆರ್ಗನೈಸೇಷನ್ಗಳು ಯಾವ ತರ ಇದ್ರು, ಕಿಂಗ್ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರು, ಜುಡಿಷಿಯಲ್ ಆಫೀಸರ್ಸ್ ಈಗೇನ್ ಜಡ್ಜ್ ಅಂತೀವಿ ಅವ್ರು ಯಾವ ತರ ಇರ್ತಾ ಇದ್ರು, ಪನಿಷ್ಮೆಂಟ್ಸ್ ಗಳಲ್ಲಿ ಸಿವಿಲ್ ಪನಿಷ್ಮೆಂಟ್, ಸಿವಿಲ್ ಕೇಸ್ಗಳಿಗೆ ಯಾವ ತರ ಕೊಡ್ತಾ ಇದ್ರು, ಕ್ರಿಮಿನಲ್ ಕೇಸಸ್ಗಳಿಗೆ ಪನಿಷ್ಮೆಂಟ್ ಯಾವ ತರ ಕೊಡ್ತಾ ಇದ್ರು, ಆಮೇಲೆ ಅಕ್ಬರ್ನ ನ್ಯಾಯಾಂಗ ಯಾವ ತರ ಇತ್ತು. ಅಕ್ಬರ್ ದ ಗ್ರೇಟ್ ಕಿಂಗ್ ಅಂತ ಏನೋ ಕರೀತಾರೆ. ಸುಮಾರು ಭಾರತಾದ್ಯಂತ ಎಲ್ಲಾ ಧರ್ಮಗಳಿಗೂ ಬೆಲೆ ಕೊಟ್ಟಂತಹ ರಾಜ. ಸೊ ಅದಕ್ಕೋಸ್ಕರ ಸೊ ಅವನ ನ್ಯಾಯಾಡಳಿತ ಯಾವ ತರ ಇತ್ತು. ಆಮೇಲೆ ಮರಾಠಾಸ್, ಮಹಾರಾಷ್ಟ್ರ ಕೇಳಿರ್ತೀರಾ, ಶಿವಾಜೀಸ್. ಓಕೆ, ಸೊ ಅವರು ಯಾವ ರೀತಿ ತನ್ನ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದ್ರು ಅಂತೇಳಿ ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಕಲಿತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 4 ಅಲ್ಲಿ ಕಲ್ತ್ರೆ ಇದೇ ಮೊಘಲ್ನ ಬಗ್ಗೆ ಮತ್ತೆ ಕಂಟಿನ್ಯೂಟಿ ತಗೊಳ್ತೀರಾ. ಏನ್ ಮೊಘಲ್ನ ಬಗ್ಗೆ ಕಂಟಿನ್ಯೂಟಿ ತಗೊಳ್ತೀರಾ ಅಂತಂದ್ರೆ ಅರೌಂಡ್ 5th ಯೂನಿಟ್ ಅಲ್ಲಿ ನೋಡಿ, 1200 ಇಂದ ಎಲ್ಲಿಗೆ ಬಂದ್ರಿ ಅಂತ, 1206 ಇಂದ 1526ಗೆ 4th ಯೂನಿಟಿಗೆ ಬಂದ್ರಿ. ಇಲ್ಲಿ 3rd ಯೂನಿಟ್ ಅಲ್ಲಿ ಇದ್ರಿ. ಅದಕ್ಕಿಂತ ಹಿಂದೆ ಫಸ್ಟ್ ಯೂನಿಟ್ ಅಲ್ಲಿ ಇಂಟ್ರೊಡಕ್ಷನ್ ಇದ್ರಿ. ಸೆಕೆಂಡ್ ಯೂನಿಟ್ ಅಲ್ಲಿ ಎಲ್ಲಿದ್ರಿ? ಸೆಕೆಂಡ್ ಯೂನಿಟ್ ಅಲ್ಲಿ ಬೇಸಿಕಲಿ ನೀವು ನಮ್ಮ ಈ ಏನ್ಸಿಯಂಟ್ ಪೀರಿಯಡ್ ಅಲ್ಲಿ ಇದ್ರಿ, ವೇದಗಳ ಕಾಲಗಳಲ್ಲಿ ಇದ್ರಿ, ಗುಪ್ತಾಸ್ ಹತ್ರ ಇದ್ರಿ. ಆಯ್ತಾ? ಸೊ 5th ಯೂನಿಟ್ ಅಲ್ಲಿ ಎಲ್ಲಿ ಬರ್ತೀರಾ ಅಂತಂದ್ರೆ ಈ 1526 ಇಂದ ಈ ಮಿಡ್ಲಲ್ಲಿ ಬ್ರಿಟಿಷರು ಆಗಿರಬಹುದು, ಪೋರ್ಚುಗೀಸ್ ಆಗಿರಬಹುದು, ಅರ್ಥ ಆಯ್ತಾ, ಇವರೆಲ್ಲ ಎಂಟ್ರಿ ಕೊಟ್ರಲ್ಲ ನಮ್ಮ ಭಾರತಕ್ಕೆ. ಬೇರೆ ಬೇರೆ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿಗೆ ಎಂಟ್ರಿ ಕೊಟ್ರು, ಇಲ್ಲಿಗೆ ಎಂಟ್ರಿ ಕೊಟ್ಬಿಟ್ಟು ಇಲ್ಲೆಲ್ಲ ಪೋರ್ಟ್ಸ್ ಗಳಿಂದ ಎಂಟ್ರಿ ಕೊಟ್ಬಿಟ್ಟು ಇಡೀ ಭಾರತನೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ರಲ್ಲ. ಸೊ ಈ ತರ ಅವ್ರು ಎಂಟ್ರಿ ಕೊಟ್ಟಿದ್ದು ಹೇಗೆ, ಮೊಘಲ್ಸ್ಗಳ ರಿಲೇಶನ್ಶಿಪ್ ಯಾವ ತರ ಇತ್ತು ಪೋರ್ಚುಗೀಸ್ ಅವ್ರ ಜೊತೆ, ಇಂಗ್ಲಿಷ್ ಅವ್ರ ಜೊತೆ, ಈ ಮುಸ್ಲಿಂ ರೂಲ್ ಏನಿದೆಯಲ್ಲ ಅದು ಎಂಡ್ ಆಗಿದ್ದು ಹೇಗೆ, ಆಮೇಲೆ ಬ್ರಿಟಿಷ್ ರೂಲು ರೈಸ್ ಆಗಿದ್ದು ಹೇಗೆ ಅಂತ ಕಲಿತೀರಾ. ಇದು ಎಲ್ಲಿವರೆಗೂ ಕಲಿತೀರಾ ಅಂತಂದ್ರೆ ಅಪ್ ಟು ಒಂದು ನಿಯರ್ಲಿ 1606ಗೆ 1610ಗೆ ಎಲ್ಲ ಬರಕ್ ಸ್ಟಾರ್ಟ್ ಆಗ್ತಾರೆ ಪೋರ್ಚುಗೀಸ್ ಇವರೆಲ್ಲ. ಅಸ್ಯೂಮ್ ಮಾಡ್ಕೊಳ್ಳಿ ಒಂದು 17ನೇ ಶತಮಾನ ಅಂತ, 17th ಸೆಂಚುರಿ ಅಂತ ಏನ್ ಕರಿತೀವಿ, ಅಲ್ಲಿವರೆಗೂ ಓದ್ ಸ್ಟಾಪ್ ಮಾಡ್ತೀರಾ. ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದವರು ಇಂಡಿಪೆಂಡೆನ್ಸ್ ತನಕನೂ ಕೂಡ ಏನೇನ್ ಸೀನ್ಗಳಾಯ್ತು, ಏನೇನ್ ಬದಲಾವಣೆಗಳಾಯ್ತು, ಕಾನೂನು ಹೇಗ್ ನಡೀತು, ಅಡ್ಮಿನಿಸ್ಟ್ರೇಷನ್ ಹೇಗ್ ನಡೀತು ಅನ್ನೋದನ್ನ ಓದ್ತೀರಾ. ವೆಲ್, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಕಂಪ್ಲೀಟ್ ಯೂನಿಟ್ಸ್ಗಳು ತುಂಬಾ ಬೇಸಿಕ್ ಆಗಿ ಹೇಳಿದ್ದೇನೆ. ಆಲ್ಮೋಸ್ಟ್ ಇದನ್ನೇ ತಗೊಂಡು ಎಕ್ಸಾಮ್ ಅಲ್ಲಿ ಬರೆದ್ರು ಕೂಡ ಬರ್ಬೋದು, ಆ ರೀತಿ ತುಂಬಾ ಬೇಸಿಕ್ ಆಗಿ ಹೇಳಿದ್ದೇನೆ. ವೆಲ್, ಮತ್ತೊಂದ್ಸಲ ರಿಪಿಟೇಷನ್ ಮಾಡ್ಕೋಣ, ಕ್ವಿಕ್ ರಿವಿಷನ್. ಯೂನಿಟ್ 1 ಅಲ್ಲಿ ಇಂಟ್ರೊಡಕ್ಷನ್ ಬೇಸಿಕ್ ಎಲ್ಲ ಕಲಿತೀರಾ. ಯೂನಿಟ್ 2 ದಲ್ಲಿ ಪ್ರಾಚೀನ ಭಾರತದಲ್ಲಿ ಇರುವಂತಹ ವೇದಗಳ ಬಗ್ಗೆ, ಧರ್ಮದ ಬಗ್ಗೆ ಈ ರೀತಿ ಕಲಿತೀರಾ, ಜುಡಿಷಿಯಲ್ ಸಿಸ್ಟಮ್. ಯೂನಿಟ್ 3ಗೆ ಎಂಟ್ರಿ ಕೊಡ್ತೀರಾ. ಸುಲ್ತಾನ್ರು ಎಂಟ್ರಿ ಕೊಡ್ತಾರೆ 1206ನೇ ಶತಮಾನ, 1206ನೇ ಇಸ್ವಿ, 13ನೇ ಶತಮಾನ ಅಂತ ಹೇಳಿದೆ ನಾನು. ಇಲ್ಲಿ ನ್ಯಾಯಾಂಗ ಹೇಗಿತ್ತು, ರಿಲಿಜಿಯಲ್ ಫೋರಮ್ಸ್ಗಳು ಹೇಗಿತ್ತು ಅಂತ ಕಲಿತೀರಾ. ಮೊಘಲ್ಸ್ ಪೀರಿಯಡ್ ಅಲ್ಲಿ ಜುಡಿಷಿಯಲ್ ಆಫೀಸರ್ಸ್ಗಳು, ಪನಿಷ್ಮೆಂಟ್ಸ್ಗಳು, ಅಲ್ಲಿನ ಕೋರ್ಟ್ಸ್ಗಳು, ಮರಾಠ ಶಿವಾಜೀಸ್ಗಳು ಇವರೆಲ್ಲ ಯಾವ ರೀತಿ ಮೇಂಟೈನ್ ಮಾಡಿದ್ರು ಅಂತ ನೋಡ್ತೀರಾ. ಸೊ ಅದಾದ್ಮೇಲೆ ಲಾಸ್ಟ್ಲಿ ಹೇಗೆ ಮೊಘಲ್ ಡಿಕ್ಲೇನ್ ಆಯ್ತು, ಹೇಗೆ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂತ ಪೋರ್ಚುಗೀಸರು ಹೇಗೆ ಎಂಟ್ರಿ ಕೊಟ್ರು, ಬ್ರಿಟಿಷರಿಗೆ ಹೇಗೆ ಎಂಟ್ರಿ ಕೊಟ್ರು ಅಂತ ನೋಡ್ತೀರಾ. ಇದೆಲ್ಲ ಯಾಕೆ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ನಿಮಗೆ ಯಾರ ರಾಜ ಯಾರ ಮಗ ಅವನ್ನೆಲ್ಲ ಕೇಳಕ್ ಹೇಳಿರೋದು ಅಂತದಲ್ಲ. ಹಿಸ್ಟ್ರಿಯಲ್ಲಿ ನಮ್ಮ ನ್ಯಾಯಾಂಗ ಹೇಗ್ ನಡೀತಾ ಇತ್ತು, ಹಿಸ್ಟ್ರಿಯಲ್ಲಿ ನಮ್ಮ ಆಡಳಿತ ಹೇಗ್ ನಡೀತಾ ಇತ್ತು, ಈಗ ನಾವು ಅದನ್ನ ಹೇಗೆ ಅಪ್ಡೇಟ್ ಮಾಡ್ಕೊಳ್ಬಹುದು ಅನ್ನುವಂತ ಯೋಚನೆ ನಿಮ್ಮ ಹತ್ರ ಇರ್ಲಿ ಅಂತ ಹೇಳಿ.
ಸೊ ವೆಲ್ ಇದು ಸರ್ ನೀವು ಹೇಳುವಂಥ ವಿಡಿಯೋಸ್ಗಳು ಎಲ್ಲ ಅರ್ಥ ಆಗುತ್ತೆ, ಕಂಪ್ಲೀಟಾಗಿ ವಿಡಿಯೋಸ್ ಕೊಡಿ ನಮಗೆ ಅಂತಂತಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ತಂದಿದ್ದೀವಿ. ಯಾವುದೇ ಒಂದು ಪಾಯಿಂಟು ಕೂಡ ಬಿಡದ ಹಾಗೆ ನೋಡಿ, ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟು ಇಲ್ಲಿ ಬರೀ ನಿಮಗೆ ಲಾ ಸಬ್ಜೆಕ್ಟ್ಸ್ಗಳೇ ಅಂತಲ್ಲ, ಲಾ ಸಬ್ಜೆಕ್ಟ್ಸ್ಗಳ ಜೊತೆ ನಿಮ್ಮ BA BCom LLB ಅಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳು ನಾನು ಶೋ ಮಾಡಿದ್ದೀನಿ. ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟಿಗೂ ಕೋಚಿಂಗ್ ಇದೆ ನಮ್ಮಲ್ಲಿ. ಎಲ್ಲದೂ ಕೂಡ ಪೇಯ್ಡ್ ಕೋರ್ಸ್ ಇದೆ. 100% ವಿಡಿಯೋಸ್ಗಳನ್ನ ನಾವು ಕೊಡೋದಕ್ಕಿಂತ ನಿಮಗೆ ಕೊಟ್ಟಿರುವಂಥದ್ದು ಕೇವಲ ನೀವು ನೋಡ್ತಾ ಇರುವಂಥದ್ದು ಡೆಮೋ ಅಷ್ಟೇ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆಯಾ ಸರ್? ಹೌದು, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಬ್ಜೆಕ್ಟ್ ಇದೆ. ಹೇಗೆ ಜಾಯ್ನ್ ಆಗಬೇಕು, ಯಾವ ರೀತಿ ತಗೋಬೇಕು, ಕಂಪ್ಲೀಟ್ ವಿಡಿಯೋಸ್ ನೋಟ್ಸ್ ಎಲ್ಲ ಕಂಪ್ಲೀಟ್, ನಮ್ಮ ಗೈಡೆನ್ಸ್ ಆನ್ಲೈನ್ ಕ್ಲಾಸಸ್ ಎಲ್ಲದನ್ನು ಕಂಪ್ಲೀಟಾಗಿ ಹೇಳ್ತೇವೆ. ಜಸ್ಟ್ ಒಂದು 2 ಮಿನಿಟ್ಸು ಟೈಮ್ ಸ್ಪೆಂಡ್ ಮಾಡಿ ನೋಡ್ಬಿಡಿ. ಇದೆಲ್ಲ ಲಾ ಸಬ್ಜೆಕ್ಟ್ ನೀವು ಮುಂದಿನ ಸೆಮಿಸ್ಟ್ರಿಗೆ ಬರುವಂಥವು ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಇದೆ. 100% ನಿಮಗೆ ಬರುವಂಥ 50 ಸಬ್ಜೆಕ್ಟ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಆಯಿತಾ? 5 ಇಯರ್ LLB ಅವರಿಗೆ, BCom BLLB ಕಂಪ್ಲೀಟ್ ಅವರಿಗೆ. ಈ ಪೋಸ್ಟ್ ಅಂತೂ ನೀವು ನೋಡೇ ಇರ್ತೀರಾ. ನಮ್ಮ ಕಾನೂನು LLB ಅಕಾಡೆಮಿ ಕಡೆಯಿಂದ ಕಂಪ್ಲೀಟಾಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಇದು ನಮ್ಮ ಅಕಾಡೆಮಿ ಕಡೆಯಿಂದ. ಈ ರೀತಿ ಪೋಸ್ಟ್ಗಳನ್ನು ಕೂಡ ನೋಡಿರ್ತೀರಾ. ಸೊ ನಿಮಗೆ ರೀಚ್ ಆಗಲಿ ಅಂತೇಳಿ ಪೋಸ್ಟ್ಗಳನ್ನು ಕೂಡ ನಾವು ಹಾಕ್ತಾ ಇರ್ತೀವಿ. ಸರ್ ಯಾವ್ಯಾವ ಸೆಮಿಸ್ಟರ್ ಇದೆ ಅಂತಂದ್ರೆ ಕಂಪ್ಲೀಟಾಗಿ ಎಲ್ಲ ಸೆಮಿಸ್ಟರ್ ಇದೆ. ಬೇಸಿಕಲಿ ಫಸ್ಟ್ ಸೆಮಿಸ್ಟರ್ ಅವರಿಗೆ ಹೇಳುವಂಥದ್ದು ನಾನು ಏನು ಅಂತಂದ್ರೆ ಅವರಿಗೆ ತುಂಬ ಲಾಟ್ಸ್ ಆಫ್ ಡೌಟ್ಸ್ ಇರುತ್ತೆ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಇದೆಯಾ? ಹೌದು. ಕನ್ನಡ ಮೀಡಿಯಮಲ್ಲಿ ಇದೆಯಾ? ಹೌದು. ಎರಡೂ ಮೀಡಿಯಂನವರಿಗೆ ಇಡೀ ಸಬ್ಜೆಕ್ಟ್ ಪ್ಯಾಕೇಜನ್ನೇ ಕೊಡ್ತಾ ಇದ್ದೀವಿ. ಸರ್ ಅದು ಬಿಟ್ಟು ಬೇರೆ ಸೆಮಿಸ್ಟ್ರಿಗೆ ಇಲ್ವಾ? ಎಲ್ಲ ಸೆಮಿಸ್ಟ್ರಿಗೆ ಇದೆ. ಸೆಕೆಂಡ್ ಸೆಮ್ನವರಿಗಿದೆ, ಥರ್ಡ್ ಸೆಮ್ಮು, 4th ಸೆಮ್ಮು, 5th ಸೆಮ್ಮು, 6th, 7th, 8th, 9th, 10th. ಆಮೇಲೆ BCom LLB ಅವ್ರು ಕೇಳ್ತಾರೆ. BCom LLB ಫಸ್ಟಿಂದ ಹಿಡಿದು 4th ತನಕ 5th, 6th, 7th, 8th, 9th, 10th ಎಲ್ಲ ಸೆಮ್ನವರಿಗಿದೆ. ಆಯ್ತಾ? ಕಂಪ್ಲೀಟಾಗಿ A to Z. ಸರ್ ಹಾಗಿದ್ದಲ್ಲಿ ಜಾಯ್ನ್ ಆಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಏನು ಸರ್ ಏನೇನು ಫೆಸಿಲಿಟಿ ಇದೆ ಸರ್? ಯಾಕಂದ್ರೆ ನೀವು ಮಾಡುವಂಥ ವಿಡಿಯೋಸ್ಗಳು ನನಗೆಲ್ಲ ಅರ್ಥ ಆಗ್ತಾ ಇದೆ. ಆರಾಮಾಗಿ ನಾನು LLB ಪಾಸ್ ಆಗ್ತೀನಿ ಅಂತ ಫೀಲ್ ಬರ್ತಾ ಇದೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. ಲಾ ಸಬ್ಜೆಕ್ಟ್ ಅಂತ ಫೀಲೇ ಆಗ್ತಾ ಇಲ್ಲ ನಮಗೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ನೀವು ನಮ್ಮ ಈ 10 ಪಾಯಿಂಟ್ ಕೊಟ್ಟಿರುವಂಥ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ನ ತೆಗೆದುಕೊಳ್ಬೇಕು. ಫಸ್ಟ್ ಬೇಸಿಕಲಿ ನಾನು ಹೇಳೇ ಬಿಡ್ತೇನೆ. ಇದ್ರದ್ದೊಂದು ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ, 100% ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಆಯ್ತಾ? ಸೊ ಏನು ಅರ್ಥ ಆಗಿಲ್ಲ ಅಂತಂದ್ರೆ ಪ್ರತಿ ಪೇಜಲ್ಲಂತೂ ನಂಬರ್ ಕೊಟ್ಟಿದ್ದೀವಲ್ವಾ, ಒಂದು ಕಾಲ್ ಮಾಡ್ಕೊಳ್ಳಿ. ಎನಿಹೌ ಸರ್ ಏನೇನು ಫೆಸಿಲಿಟಿ ಕೊಡ್ತೀರಾ ನಾನು ಜಾಯ್ನ್ ಆದೆ ಅಂತಂದ್ರೆ? ಒಬ್ವಿಯಸ್ಲಿ ಎಲ್ಲ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಕೊಡ್ತೀವಿ, ಕಂಪ್ಲೀಟಾಗಿ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು. ಆಯ್ತಾ? ಅಂದ್ರೆ ನೀವು ನೋಡ್ತಾ ಇರೋದಕ್ಕೆ ಜಸ್ಟ್ ಒಂದೆರಡು ವಿಡಿಯೋ ಇಂಟ್ರೊಡಕ್ಷನ್ನು ಒಂದು 5% ಅಷ್ಟೇ ನೋಡ್ತಾ ಇರೋದು ನೀವು. ಆದರೆ ಈ ಥರ 100% ವಿಡಿಯೋ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಬಿಡದ ಹಾಗೆ 5 ಯೂನಿಟ್ಗಳು 100% ಸಿಲೆಬಸ್ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ಯೂಟ್ಯೂಬಲ್ಲಿ ಯಾವ ರೀತಿ ನೋಡ್ತಾ ಇದ್ದೀರಾ ಆ ಥರ 100% ಎಲ್ಲ ಸಿಲೆಬಸ್ನ ಕೊಡ್ತೀವಿ. ಚಾಲೆಂಜ್ ಮಾಡ್ತೀವಿ, ನೀವು ಪಕ್ಕದಲ್ಲಿ ಸಿಲೆಬಸ್ ಕಾಪಿನ ಹಿಡ್ಕೊಂಡು ಮ್ಯಾಚ್ ಮಾಡಿ ಒಂದು ಸಿಲೆಬಸ್ ಪಾಯಿಂಟು ಕೂಡ ಮಿಸ್ ಆಗಿರಲ್ಲ, ಆ ರೀತಿ ಕ್ಲಾಸಸ್ಗಳನ್ನ ಕೊಡ್ತೀವಿ. 100% ಕ್ಲಾಸಸ್ಗಳನ್ನ ನಾನೇ ಮಾಡಿರ್ತೀನಿ. ಓಕೆ, ಇದು ಕೂಡ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ನಿಮ್ಮ ಎಕ್ಸಾಮ್ ಟೈಮ್ ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ, ಟೈಮ್ ಕಡಿಮೆ ಇದೆ, ಅದಕ್ಕೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ವೀಡಿಯೋಸ್ಗಳನ್ನ ಕೊಟ್ಟು ಇದೆಲ್ಲ ಕೊಡೋದಲ್ದೇನೆ ನಿಮಗೆ ಏನೇ ಡೌಟ್ಸ್ ಬಂದರೂ ಕೂಡ ಡೈರೆಕ್ಟಾಗಿ ನಾನೇ ನಿಮ್ಮ ಜೊತೆ ಮಾತಾಡ್ತೀನಿ. ಪೇಯ್ಡ್ ತೊಗೊಂಡಾಗ ನನ್ನ ಜೊತೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದು. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ನೀವು ಏನೇ ಇದ್ರೂ ಕೇಳ್ಕೊಬೋದು. ಸರ್ ಇದೆಲ್ಲ ಆಯಿತು, ನೋಟ್ಸ್ಗಳು ಬೇಕು ಅಂತ ಹೇಳ್ತಾರಲ್ಲ, ಬುಕ್ಸ್ಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ಹೌದು, ನೋಟ್ಸ್ಗಳನ್ನು ಕೊಡ್ತೀವಿ. ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮಲ್ಲೂ ಕೊಡ್ತೀವಿ. ಸರ್ ಏನಾದರೂ ಡೌಟ್ಸ್ಗಳು ಬಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ತೊಗೊಳ್ತಿರೋ? ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದೆ ಅಲ್ವಾ ನಿಮಗೆ? ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ವೀಕ್ಲಿ ಒನ್ಸ್ ಟ್ವೈಸ್ ಕ್ಲಾಸಸ್ ಇರುತ್ತೆ. ಡೌಟ್ ಸೆಷನ್ ಕ್ಲಾಸಸ್ಗಳನ್ನು ತೊಗೊಳ್ತಾನೆ ಇರ್ತೀವಿ. ರೆಗ್ಯುಲರ್ ಕ್ಲಾಸಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸಸ್ಗಳು. ಯಾರ್ಯಾರು ಅಟೆಂಡ್ ಆಗಕ್ಕಾಗಲ್ಲ ಸರ್, ನಾನು ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಳ್ತೀನಿ ನನಗೆ ಫ್ರೀ ಅಂತಂದಾಗ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಕಂಪ್ಲೀಟಾಗಿ ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಯಾರ್ಯಾರು ಅಟೆಂಡ್ ಆಗಕ್ಕಾಗಲ್ಲ ಅವರಿಗೂ ಕೂಡ. ಆಮೇಲೆ ನಮ್ಮ ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ 24/7 ನಿಮಗೆ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಇರುತ್ತೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಕೊಡುವಂಥ ಇಂಟರ್ನ್ಶಿಪ್ ಆಗ್ಬೋದು, ಸಣ್ಣ ಪುಟ್ಟ ಸೆಮಿನಾರು, ಅಸೈನ್ಮೆಂಟು ಎಲ್ಲದಕ್ಕೂ ನಮ್ಮ ಕಡೆಯಿಂದ ಬ್ಯಾಕ್ ಆ್ಯಂಡ್ ವರ್ಕ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಿಮ್ದು ಯಾವುದಾದ್ರೂ ಪರ್ಸನಲ್ ಕೇಸಸ್ಗಳಿದೆಯಾ, ಇಶ್ಯೂಸ್ಗಳಿದೆಯಾ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದಾದ್ರು, ಸೊ ಅವರಿಗೂ ಕೂಡ ನಮ್ಮ ಬ್ಯಾಕ್ ಆ್ಯಂಡು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಸಪೋರ್ಟ್ ಇರುತ್ತೆ. ಆಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮಲ್ಲಿ ಇದೆಯಾ ಸರ್? ಯಾಕಂದರೆ ನಾನು ಕನ್ನಡ ಮೀಡಿಯಂ ಸರ್, ಇಂಗ್ಲೀಷ್ ಮೀಡಿಯಂನವ್ರಿಗೆ ಜಾಸ್ತಿ ಇದೆ ಹೇಳ್ತಾರೆ. ಸೊ ಬೇಸಿಕಲಿ ಕನ್ನಡ ಮೀಡಿಯಂನವರಿಗೂ ಸಪೋರ್ಟ್ ಆಗಲಿ ಅನ್ನುವಂಥದ್ದೇ ನಮ್ಮ ಸ್ಟಾರ್ಟಪ್ ಇದು. ಸೊ ಅವ್ರಿಗೂ ಇದೆ, ಇಂಗ್ಲೀಷ್ ಮೀಡಿಯಂವರೆಗೂ ಕೂಡ ಇದೆ. ಹೇಗಿದ್ರು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸ್ ಹೇಗಿರುತ್ತೆ, ಹೇಗೆ ಅರ್ಥ ಆಗ್ತಾ ಇದೆ, ಸಿಂಪಲ್ ಆಗಿ ಲಾಜಿಕ್ ಆಗಿ ಹೇಗೆ ಹೇಳ್ತೀವಿ ಅಂತ. ಸೊ ಆ ರೀತಿನ ನೀವು ಕಂಪ್ಲೀಟ್ ಆಗಿ 100% ತಗೋಬಹುದು. ಜಸ್ಟ್ 1 ಸೆಮಿಸ್ಟರ್ ಜಾಯ್ನ್ ಆಗಿ ನಿಮಗೆ 10 ಸೆಮಿಸ್ಟರ್ ತನಕನೂ ಕೂಡ ನಮ್ಮ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಇರುತ್ತೆ. ಇದಿಷ್ಟು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿ. ಎಲ್ಲದನ್ನು ಪಡ್ಕೋಬೇಕಂದ್ರೆ ಒಂದೇ ಒಂದು ಪ್ಯಾಕೇಜ್ ತಗೋಬೇಕು. ಆ ಪ್ಯಾಕೇಜ್ ತಗೋಬೇಕಂದ್ರೆ ನೀವು ಮಾಡಬೇಕಾಗಿರೋದೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪೇಜಲ್ಲೂ ಕೊಟ್ಟಿರುವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎನಿಹೌ ಸರ್ ಅದೊಂದು ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಎಲ್ಲಾದರೂ ನಾನು ಕನೆಕ್ಟ್ ಆಗ್ಬೋದಾ ನಿಮಗೆ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಏನಾದರೂ ಡೌಟ್ ಇದೆಯಾ ಸಣ್ಣ ಪುಟ್ಟ, ಕಾಲ್ ಮಾಡಿ ಕೇಳಿ, ಸರ್ ಹೀಗಿದೆ ಏನು ಮಾಡ್ಬೋದು ಅಂತ ಕೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಯ್ತಾ? ಡೈರೆಕ್ಟಾ ನನ್ನ ಜೊತೆ ಮಾತಾಡ್ಬೇಕಾ? ನನ್ನ ಜೊತೆನೂ ಮಾತಾಡ್ಬೋದು. ಡೈರೆಕ್ಟಾ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ತೀರಾ. ಆಯ್ತಾ? ಏನೇ ಇರಲಿ, ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ಹೇಗೆ ಬರೀಬೇಕು, ಭಯ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ, ಇಲ್ಲ ವಾಟ್ಸಪ್ ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್ಬುಕ್ ಮಾಡಿ, ವೆಬ್ಸೈಟ್ ಮಾಡಿ. ನಮ್ದು ಓನ್ ಆ್ಯಪ್ ಇದೆ ಪ್ಲೇಸ್ಟೋರ್ ವಿಂಡೋಸಲ್ಲಿ.
ಎಲ್ಲಾ ಕಡೆನೂ ಕೂಡ ನಾವು ಸಿಕ್ಕೇ ಸಿಗ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಲ್ಲ LLB ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದಿರ್ತೀರಾ, ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತೀರಾ. ಸ್ವಲ್ಪ ಡೌಟ್ಸ್‌ಗಳಿರುತ್ತೆ. ಎಲ್ಲರೂ ಅವ್ರವ್ರು ಕಾಮರ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದು 5 ಇಯರ್ LLBನ ಜಾಯ್ನ್ ಆಗಿರ್ತೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಒಂದ್ ಸೆಮಿಸ್ಟರ್ ಎಲ್ಲ ಪಾಸ್ ಆಗ್ಬಿಡಿ ಸ್ಟಾರ್ಟಿಂಗ್ ಸೆಮಿಸ್ಟ್ರು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅವಶ್ಯಕತೆನೂ ಕೂಡ ನಿಮಗೆ ಬೀಳಲ್ಲ. ಸರ್ ಈಗ ನೀವೇನೋ ಹೇಳಿದ್ರಿ ಇಷ್ಟೆಲ್ಲ ಆಯ್ತು. ಆದ್ರೆ ನಾವೇನಾದ್ರೂ ಸ್ವಲ್ಪ ಡೆಮೋ ನೋಡ್ಬೋದಾ ಸರ್? ಏನಾದ್ರು ಅವೈಲಬಿಲಿಟಿ ಇದೆ ಅಂತಂತಂದ್ರೆ, ಈಗ ನಾನು ನಿಮಗೆ ತೋರಿಸುವಂತಹ ವಿಷಯಗಳು ಏನು ಅಂತಂತಂದ್ರೆ, ಈಗ ನಾನು ಒಂದು ಯೂನಿಟ್ ಎಲ್ಲೆಲ್ಲಿದ್ದಾವೆ, ವಿಡಿಯೋಸ್‌ಗಳು ಎಲ್ಲೆಲ್ಲಿದ್ದಾವೆ, ಸೊ ಅದಷ್ಟಲ್ದೇನೆ ನೋಟ್ಸ್‌ಗಳ ಒಂದು ಡೆಮೋನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ನಾವು ಯಾವ ರೀತಿ ಕೊಡ್ತೀವಿ ಅಂತ ತೋರಿಸ್ತೀನಿ. ಆನ್ಲೈನ್ ಕ್ಲಾಸಸ್‌ಗಳನ್ನು ಹೇಗೆ ತಗೊಳ್ತೀವಿ ಅಂತ ತೋರಿಸ್ತೀನಿ. ಅದಾದ್ಮೇಲೆ ನೀವು ಹೇಗೆ ಜಾಯಿನ್ ಆಗ್ಬೇಕನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ. ಸೊ ಫಸ್ಟ್ ಥಿಂಗ್ ನೀವೇನ್ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ಡೆಮೋಗಳನ್ನ ನಾನು ನಿಮಗೆ ತೋರಿಸ್ಬೇಕು. ನೋಡಿ ವಿಡಿಯೋಸ್ ಡೆಮೋಗಳು ಏನಾದ್ರು ನೋಡ್ತೀರಾ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಡೆಮೋಗಳು ನಾನು ಇರುವಂತದ್ದು ತೋರಿಸ್ತೇನೆ ನಾನು ನಿಮಗೆ. ಜಸ್ಟ್ ಹಾಗೆ ಇರಿ. ಇಲ್ಲಿದೆ ನೋಡಿ. ಲಾಸ್ಟ್ ಎಲ್ಲ ನಾನು ಮಾಡಿದ್ಬಿಡಿ. ಇಲ್ಲಿ ನೋಡಿ ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್ಗಳನ್ನ ಅಷ್ಟೇ ತೋರಿಸ್ತಾ ಇರೋದು. ನಮ್ಮ ಹತ್ರ ಕಂಪ್ಲೀಟ್ ಆಗಿ ರೆಡಿ ಇದೆ. ನಿಮ್ಮ ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟು ನನಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇಲ್ಲ. ಯಾವುದೋ ಬೇಸಿಕ್ ಆಗಿ ಯಾವ್ದು ನನ್ನ ಹತ್ರ ಫ್ರಂಟ್ ಪೇಜಲ್ಲಿ ಸ್ಟಾರ್ಟಿಂಗು ABC ಇಂದ ಓಪನ್ ಆಗ್ತಾ ಇದೆ ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮೋರ್ ದ್ಯಾನ್ 70 ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ರೆಡಿ ಇದೆ. ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ರೆ ಅದೇ ರೀತಿ ಆರಾಮಾಗಿ ತಗೊಳ್ಳಿ. ಒಂದು 8 to 10 ಅವರ್ಸಲ್ಲಿ ಸಿಲೆಬಸ್ಸೇ ಕಂಪ್ಲೀಟ್ ಆಗಿ ಹೋಗುತ್ತೆ. ಕಾಲೇಜಿಗೆ ಹೋದ್ರಾ ಬಿಟ್ರಾ ಸರಿಯಾಗಿ ಓದಿದ್ರಾ ಇಲ್ಲ ಅದು ಸೆಕೆಂಡ್ರಿ. ಈ ರೀತಿ ಆರಾಮಾಗಿ ತಗೊಳ್ಳಿ. ವಿಡಿಯೋಸ್ ಅಂತೂ ಈ ರೀತಿ ಸಿಕ್ತಲ್ವಾ ಸರ್? ಫೋಲ್ಡರ್ ವೈಸ್ ತರ ಏನಾದ್ರು ಕೊಡ್ತೀರಾ ಅಂದ್ರೆ ಈ ತರ ಯೂನಿಟ್ ವೈಸ್ ಕೊಡ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೇ ತೋರಿಸ್ತಾರೆ. ನೀವೆಲ್ಲ ಈ ರೀತಿಯಾದಂತಹ ಸಬ್ಜೆಕ್ಟ್ಸ್ಗಳು ಡೆಮೋ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಸರ್. ಯಾವ್ದಾದ್ರು ಒಂದೆರಡು ನೋಟ್ಸ್ ತೋರಿಸಿ ನಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ನೋಟ್ಸ್ಗಳು ಪರ್ಟಿಕ್ಯುಲರ್ ಆಗಿ KSLU ಅಂತಾನೆ ಪರ್ಟಿಕ್ಯುಲರ್ ಆಗಿ ನೋಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ನೋಡಿ ಒಂದು ಕ್ವಶನ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ಆನ್ಸರ್ ಕೊಟ್ಟಿರ್ತೀವಿ. ಸರ್ ಕನ್ನಡ ಮೀಡಿಯಂನವ್ರು ಸರ್ ನಮಗೆ ಕನ್ನಡ ಮೀಡಿಯಂನವರಿಗಿಲ್ವಾ? ಕನ್ನಡ ಮೀಡಿಯಂನವರಿಗೂ ಇದೇ ತರ ಕಲರ್ಫುಲ್ ಆಗಿ ಅರ್ಥ ಆಗೋ ರೀತಿ ವಿಡಿಯೋ ಸಮೇತ ನಮ್ಮ ಕನ್ಸಲ್ಟೆನ್ಸಿ ನಾನೇ ಡೈರೆಕ್ಟ್ ಆಗಿ ಮಾತಾಡ್ತಾ, ಡೌಟ್ ಬಂದ್ರೆ ಫೋನ್ ತಗೊಳ್ತಾ ಪ್ರತಿ ನೋಟ್ಸನ್ನು ಅರ್ಥ ಮಾಡಿಸ್ತಾ ನಾನೇ ಜೊತೆಲಿರ್ತೀನಿ. ಆಮೇಲೆ ಪಿಕ್ಚರಲೈಸೇಷನ್ ನೋಟ್ಸ್ಗಳಿರ್ತಾವೆ ನಮ್ಮವು, ಡ್ರಾಯಿಂಗ್ ಹಾಕಿ ಗ್ರಾಫಿಕ್ಸ್ ಹಾಕಿ ನಿಮಗೆ ಅರ್ಥ ಆಗೋ ರೀತಿ ಈ ಸ್ಕೂಲಲ್ಲಿ ಅರ್ಥ ಆಗೋ ರೀತಿ ನಾವು ಅರ್ಥ ಮಾಡಿಸುವಂತ ಪ್ರಯತ್ನ ಪಡ್ತಾ ಇರ್ತೀವಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟಿಗೆ ಇಷ್ಟು ಅಂತ ಫಸ್ಟಿಗೆ ಕೊಟ್ಬಿಡ್ತೀವಿ. ಈ ತರ ನೋಡಿ ಒಂದೊಂದು ಯೂನಿಟಿಗೆ ಇಷ್ಟು, ಯೂನಿಟ್ 1ಗೆ ಇಷ್ಟು 4 ಕ್ವಶನ್ ಓದಿ ಸಾಕು, ಯೂನಿಟ್ 2ಗೆ 4 ಕ್ವಶನ್ ಓದಿ, ಯೂನಿಟ್ 3ಗೆ ಇಷ್ಟು ಓದಿ, ಅಷ್ಟು ಓದಿದ್ರೆ ಸಾಕು. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳದ್ದು ಕೂಡ ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಎನಿಯೋ ನಿಮಗೆ ಈಗ ನೋಟ್ಸ್ಗಳನ್ನ ನಾನು ತೋರಿಸಾಯ್ತು, ಯಾವ ರೀತಿ ನೋಟ್ಸ್ಗಳಿದೆ ಅಂತ ತೋರಿಸ್ದೆ. ಓಕೆ, ಯೂನಿಟ್ ವೈಸ್ ವಿಡಿಯೋಸ್ಗಳು ತೋರಿಸ್ದೆ. ಅದಾದ್ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ದೆ. ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಬಿಟ್ಬಿಡ್ತೀರಾ ಸರ್? ಇಲ್ಲ, ಇದ್ರ ಮೇಲೆ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತೀವಿ. ಅರ್ಥ ಆಗಿಲ್ವಾ ಡೈರೆಕ್ಟ್ ಆಗಿ ನನಗೂ ಕಾಲ್ ಮಾಡ್ಕೊಳ್ಳಿ. ಎಲ್ಲಾ ಫೆಸಿಲಿಟಿ ಇದೆ ಆಯ್ತಾ. ಏನೇ ಎಕ್ಸ್ಟ್ರಾ ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್ ಈಗ ಹೇಗೆ ಜಾಯ್ನ್ ಆಗ್ಬೇಕು? ಫೈನಲ್ ಆಗಿ ನಾನು ಡಿಸೈಡ್ ಆಗಿದ್ದೀನಿ ಸರ್, ನಿಮ್ಮ ಕ್ಲಾಸನ್ನು ಕೇಳ್ಬಿಟ್ಟೆ ನಾನು ಆರಾಮಾಗಿ ಪಾಸ್ ಆಗ್ತೀನಿ. ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಸುಮ್ಮನೆ? ಕ್ಲಾಸಲ್ಲಿ ಅರ್ಥ ಆಗ್ತಿದೆಯೋ ಇಲ್ಲೋ, ಫೇಲ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೇಗಿದ್ರು ಬಂದ್ಬಿಟ್ಟಿದ್ದೀನಿ ಕಾಲೇಜಿಗೆ, ಈಗ ಪಾಸ್ ಮಾಡಲೇಬೇಕು, ನನ್ನ ಹತ್ರ ಏನೂ ಬೇರೆ ದಾರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಒಂದು ದಾರಿ ಇದೆ. ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ನೀವು ಕಾಲೇಜಿಗೆ ಸೇರಿದಿರಾ ಅಷ್ಟೇ. ಕಾಲೇಜಿಗೆ ಸೇರಿದ್ ಬಿಟ್ರೆ ಉಳಿದಿದ್ದ ಎಲ್ಲಾ ಫೆಸಿಲಿಟಿಗಳು ನಾವು ಮಾಡ್ಕೊಳ್ತೀವಿ ಆಯ್ತಾ. ಕಂಪ್ಲೀಟ್ ಆಗಿ ನಿಮ್ಮ ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ, ಇಲ್ಲ ಅಂದ್ರೆ ನಿಮ್ಮದೇ ಇಂಡಿವಿಜುವಲಿಟಿ ಇದ್ರೆ ಒಂದ್ಸಲ ಜಾಯಿನ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಳ್ತಾ ವಿಡಿಯೋಸ್ಗಳನ್ನು ನೋಡ್ಕೊಳ್ತಾ ಸಬ್ಜೆಕ್ಟ್ಗಳನ್ನ ಆರಾಮಾಗಿ ಪಾಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ. ನೋಡಿ ಆನ್ಲೈನ್ ಕ್ಲಾಸಸ್ಗಳಿರುವಂತಹ ಒಂದು ಡೆಮೋನು ಕೂಡ ನಾನು ಇಲ್ಲಿ ಶೋ ಮಾಡಿದ್ದೀನಿ. ಅದಾದ್ಮೇಲೆ ಎನಿಹೌ ನಿಮ್ಮ ಎಲ್ಲ ಕರಿಯರು ತುಂಬಾ ಚೆನ್ನಾಗಿರ್ಲಿ, ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾವೆಲ್ಲ ವಿಶ್ ಮಾಡ್ತಿದೀವಿ. ಆಮೇಲೆ ನಾವು ಬಿಟ್ಟಿರುವಂತ ಫ್ರೀ ಕ್ಲಾಸಸ್ಗಿಂತ ಎಕ್ಸ್ಟ್ರಾ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರಬೇಡಿ. 100% ಕ್ಲಾಸಸ್ಗಳು ಏನಾದರೂ ಬೇಕಂದ್ರೆ ನೀವು ಖಂಡಿತವಾಗ್ಲೂ ಈ ನಂಬರಿಗೆ ಕಾಲ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಮಾಡ್ಕೊಂಡೇ ನೀವು ತಗೋಬೇಕಾಗುತ್ತೆ. ಇಲ್ಲಿ ಎಷ್ಟು ಡೆಮೋಗೆ ಬಿಡಬೇಕು ಅಷ್ಟೊಂದು ಮಾತ್ರ ಬಿಟ್ಟಿರ್ತೀವಿ. ಇದಿಷ್ಟೇ ಇರೋದಲ್ಲ, ಪ್ರತಿ ಯೂನಿಟ್, ಪ್ರತಿ ಸಬ್ಜೆಕ್ಟ್, ಪ್ರತಿ ಟಾಪಿಕ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಎನಿಹೌ ಇಷ್ಟೊಂದು ಪೇಷನ್ಸ್ ಆಗಿ ಕೇಳಿದಿರಾ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರಾದರೂ ತೆಗೆದುಕೊಳ್ಳೋ ಅಂತಾರೆ ಇದ್ರೆ ನಿಮ್ಮ ಗ್ರೂಪ್ಸ್ಗಳು ಇರುತ್ತಲ್ವಾ, ಕಾಲೇಜ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿರ್ತಾರೆ ಸೆಮ್-ವೈಸು ಅಂತ. ಸೊ ಅದಕ್ಕೆ ಸೆಂಡ್ ಮಾಡಿ, ಸ್ಟಡಿ ಗ್ರೂಪಿಗೆ ಸೆಂಡ್ ಮಾಡಿ, ಅವರಿಗೂ ಗೊತ್ತಾಗ್ಲಿ, ಅವರು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ, ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.